सरस्वती नमो नमः मा सरस्वती नमो नमः विद्यादायिनि नमो नमः हंसवाहिनी नमो नमः ॐ सरस्वती नमो नमः। ನಮಸ್ತೆ ಎಲ್ಲರಿಗೂ. ಬನ್ನಿ, ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಹೇಗಿರ್ತಾರೆ, ಏನ್ ಮಾಡ್ತಿರ್ತಾರೆ, ಎಲ್ಲಿ ಭೇಟಿ ಆಗ್ತೀರಾ, ಸೊ ಯಾವಾಗ ಮ್ಯಾರೇಜ್ ಆಗಬಹುದು, ವಾಟ್ ಇಸ್ ಫ್ಯೂಚರ್ ಅಪ್ಡೇಟ್ಸ್ ಅಂತ ನೋಡೋಣ. ಇಟ್ಸ್ ಎ ರಿಕ್ವೆಸ್ಟೆಡ್ ವಿಡಿಯೋ. ಸೊ ಮತ್ತೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಗೆ ಅನ್ವಯಿಸೋದನ್ನ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಇದು ಮೊದಲನೇದು ಯೆಲ್ಲೋ ಕಲರ್ ಫ್ಯಾನ್ ಡಿಸೆಂಟ್ಗೆ ಇದೆ. ಎರಡನೇದು ಬ್ಲೂ ಕಲರ್ ಇದೆ. ಮೊದಲನೇದು ನಿಮ್ಮ ಡೇಟ್ ಆಫ್ ಬರ್ತ್ ನ ಪೂರ್ತಿ ಕೌಂಟ್ ಮಾಡಿದ್ರೆ 1, 3, 5, 7, 9 ಬಂದ್ರೆ, ಅಥವಾ ನೀವು ಜನವರಿ, ಮಾರ್ಚ್, ಮೇ, ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್, ಡಿಸೆಂಬರ್ ಅಲ್ಲಿ ನೀವು ಏನಾದ್ರೂ ನಿಮ್ಮ ಬರ್ತ್ ಡೇಟ್ ಇದ್ರೆ, ಬರ್ತ್ ಮಂತ್ ಆಗಿದ್ರೆ ಮೊದಲನೇದು ಆಯ್ಕೆ ಮಾಡ್ಕೊಳ್ಳಿ. ಎರಡನೇದು 2, 4, 6, 8 ಇದೆ. ನಿಮ್ ಫುಲ್ ಡೇಟ್ ಆಫ್ ಬರ್ತ್ ಕೌಂಟ್ ಮಾಡಿದಾಗ 2, 4, 6, 8 ಬಂದ್ರೆ ಆ ನಂಬರ್ ಅನ್ನ ತಗೊಳ್ಳಿ. ಅಥವಾ ನಿಮ್ದು ಬರೀ ಡೇಟ್, ಮಂತ್ ಆ ತರ ಎಲ್ಲ ಪೂರ್ತಿ ಕೌಂಟ್ ಮಾಡಿದ್ರೆ ಅಷ್ಟು ಬರ್ಬೇಕು. ಸೊ ನಿಮ್ಗೆ ಎಸ್ಪೆಷಲಿ ಫೆಬ್ರವರಿ ಮಂತ್ ಮತ್ತೆ ಏಪ್ರಿಲ್ ಮಂತ್, ಜೂನ್ ಮತ್ತೆ ಆಗಸ್ಟ್ ಮಂತ್ ಮತ್ತೆ ನವೆಂಬರ್ ಮಂತ್ ನೀವು ಹುಟ್ಟಿದ್ರೆ ಇದನ್ನ ತಗೊಬಹುದು. ಜುಲೈ ಮಂತ್ ಆಗಿದ್ರೆ ನೀವು ಫಸ್ಟ್ ಒನ್ ಚೂಸ್ ಮಾಡ್ಬೋದು. ನಮ್ದು ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅನ್ನೋರು ಕಲರ್ ವೈಸ್ ಆದ್ರೂ ಚೂಸ್ ಮಾಡ್ಬೋದು. ಯೆಲ್ಲೋ ಅಂಡ್ ಬ್ಲೂ ಇದೆ. ಸೊ ಕಲರ್ ಇಷ್ಟ ಇಲ್ಲ ಅನ್ನೋರು ಇದು ಮೊದಲನೇದು, ಇದು ಎರಡನೇದು ಈ ತರ ಆದ್ರೂ ಚೂಸ್ ಮಾಡಬಹುದು. ಸಿಂಗಲ್ಸ್, ಮ್ಯಾರಿಡ್ ಯಾರು ಬೇಕಾದ್ರೂ ನೋಡಬಹುದು. ಇಟ್ಸ್ ಅನ್ಲಿಮಿಟೆಡ್ ಟೈಮ್ಲೆಸ್ ವಿಡಿಯೋ, ಯಾವಾಗ ಬೇಕಾದ್ರೂ ಇರುತ್ತೆ. ನನ್ಗೆ ಈಗ ಬರ್ತಿರೋ ಎನರ್ಜಿ ಪ್ರಕಾರ ಈ ವಿಡಿಯೋನ ಮುಂದಿನ 10 ವರ್ಷಗಳಲ್ಲಿ ನಂತರ ಮತ್ತೆ 12 ವರ್ಷಗಳ ನಂತರ ಯಾರೋ ಒಬ್ರು ತುಂಬಾ ಇಂಟ್ರೆಸ್ಟ್ ಆಗಿ ನೋಡಿ ತಮ್ಮ ಫ್ಯೂಚರ್ ಪಾರ್ಟ್ನರ್ನ ಆಯ್ಕೆ ಮಾಡ್ಕೊಳ್ತಾರೆ ಅನ್ನಿಸ್ತಾ ಇದೆ. ನಂಗೆ ಗೊತ್ತಿಲ್ಲ ಯಾಕೆ ಇವಾಗೇ ಅವರ 18 ವರ್ಷದ ನಂತರದ ಫ್ಯೂಚರ್ ಪಾರ್ಟ್ನರ್ನ ಈಗ ಆಯ್ಕೆ ಮಾಡ್ಕೊಳ್ತಾರೆ ಅಂತ. ನಂಗಂತೂ ಕುತೂಹಲ ಇದೆ. ಬನ್ನಿ ನೋಡೋಣ. ನಂಗೆ ಬಂದಂಗ್ ಮಾಡ್ತೀನಿ, ಅಷ್ಟೊಂದು ಬರೋದಿಲ್ಲ. ಸೊ ಇನ್ನ 18 ಇಯರ್ಸ್. ಸೊ ಸದ್ಯಕ್ಕೆ ಕರೆಂಟ್ ಎನರ್ಜಿ ಪಿಕ್ ಮಾಡುವ. ಕರೆಂಟ್ ಎನರ್ಜಿ ಪ್ರಕಾರ ಟ್ರೈ ಮಾಡುವ. ಸೊ ಲೆಟ್ ಸ್ಟಾರ್ಟ್. ಬೇಕು ಅಂದ್ರೆ ಎರಡನ್ನೂ ಕೂಡ ನೋಡಿ. ಟೇಕ್ ಕೇರ್. ಬನ್ನಿ, ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ? ಸೊ 1, 3, 5, 7, 9 ಜನವರಿ, ಮಾರ್ಚ್, ಮೇ, ಜುಲೈ, ಸೆಪ್ಟೆಂಬರ್, ಅಕ್ಟೋಬರ್ ಅಂಡ್ ಡಿಸೆಂಬರ್. ಓಕೆ, ಸೊ ಚೆನ್ನಾಗಿದೆ ಅಲ್ಲ ಇದು? ಇದು ಪೆನ್ ಇದೆ. ಸೊ ಎಸ್, ಮೊದಲನೇದಾಗಿ ದೈವ ಏನ್ ಹೇಳುತ್ತೆ ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಬಗ್ಗೆ ನೋಡೋಣ. ಮದುವೆ ಆದ್ಮೇಲೆ ಹೇಗಿರ್ತೀರಾ, ಏನ್ ಹೇಳ್ತಾ ಇದೆ, ಯಾರಾಗಿರಬಹುದು? ಓಕೆ, ಕೆಲವ್ರಿಗೆ ನಿಮ್ಮ ಎಕ್ಸ್ ವಾಪಸ್ ಬಂದು ಅವ್ರನ್ನ ಮದ್ವೆ ಆಗುವಂತ ಸಾಧ್ಯತೆ ಇದೆ. ಕೆಲವ್ರಿಗೆ ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಸ್ಪಿರಿಚುವಲ್ ಪರ್ಸನ್ ಆಗಿರುವಂತ ಸಾಧ್ಯತೆ ಇದೆ. ಜಿಮ್ ಅಲ್ಲಿ ಕೆಲಸ ಮಾಡುವಂಥವ್ರು ಆಗಿರಬಹುದು, ಅಥವಾ ನದಿ ಪ್ರಾಂತ್ಯದಲ್ಲಿ ಇರೋರು ಕೂಡ ಆಗಿರಬಹುದು, ಅಥವಾ ಮೀನುಗಾರಿಕೆ, ಹಡಗುಗೆ ಸಂಬಂಧಪಟ್ಟಂಗೆ ಬಿಸ್ನೆಸ್ ಮಾಡ್ತಾ ಇರಬಹುದು, ಅಥವಾ ನಿಮ್ಮ ಪೂರ್ವಜರು ಇಂಥವ್ರನ್ನೇ ಮದ್ವೆ ಆಗ್ಬೇಕು ಅನ್ನುವಂಥ ಸೃಷ್ಟಿ ಕೂಡ ಆಗಿರುವಂಥದ್ದು ಇದೆ. ಅಂದ್ರೆ ಪೂರ್ವಜರು ಮತ್ತೆ ಹುಟ್ಟು ಬಂದು, ಅಂದ್ರೆ ಪಾಸ್ಟ್ ಲೈಫ್ ಎನರ್ಜಿ, ಪಾಸ್ಟ್ ಲೈಫಿನ ಎನರ್ಜಿ ಮತ್ತೆ ರೀಕಾಲ್ ಆಗಿ ಅವ್ರನ್ನೇ ಮದ್ವೆ ಆಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸದ್ಯಕ್ಕೆ ನಿಮ್ ಪಾರ್ಟ್ನರ್ ತುಂಬಾ ಸ್ಪಿರಿಚುವಲ್ ಆಗಿ ಇರ್ತಾರೆ ಅನ್ನುವಂಥದ್ದು ಇದೆ. ಅವರು ರಿಯಲ್ ಎಸ್ಟೇಟ್ ಅಲ್ಲಿ ಕೆಲಸ ಮಾಡ್ತಾ ಇರಬಹುದು, ಅಥವಾ ಅವರು ಮೆಡಿಟೇಷನ್ ಕೂಡ ಮಾಡ್ತಾ ಇರಬಹುದು, ಅಥವಾ ಅವರು ಒಂದು ಗುರುವಿನ ಸ್ಥಾನದಲ್ಲಿ ರಾಜಕೀಯದಲ್ಲೂ ಕೂಡ ಇರುವಂತ ಸಾಧ್ಯತೆಗಳು ಕೂಡ ಇದೆ. ಮ್ಯಾಕ್ಸಿಮಮ್ ಇಲ್ಲಿ ಗುರು ಇರೋದ್ರಿಂದ, ಸರಸ್ವತಿ ವಿದ್ಯೆಗೆ ಸಂಬಂಧಪಟ್ಟಂಗೆ ಇರೋದ್ರಿಂದ, ಸೊ ಸರಸ್ವತಿ ಸಮಥಿಂಗ್ ಆ ಥರದ್ದು ರಿಲೇಟೆಡ್ ಕೆಲಸ ಮಾಡ್ತಾ ಇರಬಹುದು. ಅಂದ್ರೆ ಅವರು ಸ್ಪಿರಿಚುವಲ್ ಆಗಿ ಇರಬಹುದು, ಮತ್ತೆ ಅವರು ಕೆಲವರು ಟ್ಯಾರೋ ರೀಡರ್ ಆಗಿರಬಹುದು,
ಕೆಲವರು ವಿದ್ಯೆನ ಕಲಿಸ್ತಾ ಇರಬಹುದು, ಆನ್ಲೈನ್ ಆಫ್ಲೈನ್ ಟೀಚರ್ ಕೂಡ ಆಗಿರಬಹುದು. ಒಟ್ನಲ್ಲಿ ಅವರು ಗೌರ್ಮೆಂಟ್ ಜಾಬ್ ಅಲ್ಲಿ ಇರುವಂತ ಸಾಧ್ಯತೆಗಳು ಕೂಡ ಇದೆ. ಒಂದು ಗುರುವಿನ ಸ್ಥಾನದಲ್ಲಿ ಇರುವಂತ ಸಾಧ್ಯತೆ ಇದೆ. ಸ್ಪಿರಿಚುಯಾಲಿಟಿಲಿ ತುಂಬಾ ಹೆಚ್ಚಿನ ಸಾಧನೆ ಮಾಡಿರುವಂತವ್ರು ಇರ್ತಾರೆ. ಅವರು ನಿಮ್ಗಿಂತ ಏಜ್ ಅಲ್ಲಿ ದೊಡ್ಡೋರು ಇರ್ತಾರೆ ಅನ್ನುವಂಥದ್ದು ಇದೆ. ಬಹಳಷ್ಟು ಜನರಲ್ಲಿ ಕೆಲವರಿಗೆ ಒಂದಷ್ಟು ಎಕ್ಸ್ ಎನರ್ಜಿ ಬರುವಂತ ಸಾಧ್ಯತೆ ಇದೆ. ಅವರು ಲಾಯರ್ ಆಗಿರುವಂತ ಸಾಧ್ಯತೆ ಇದೆ, ಅಥವಾ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅಥವಾ ಸಮಥಿಂಗ್ ಇಲ್ಲಿ ಭೂಮಿಗೆ ತೋರ್ಸೋದ್ರಿಂದ ಭೂಮಿ ರಿಯಲ್ ಎಸ್ಟೇಟ್ ವಿಚಾರವಾಗಿ ತಗೊಳ್ಬಹುದು ನೀವು. ಆ ತರ ಕೂಡ ಇದೆ ಇಲ್ಲಿ. ಜೊತೆಗೆ ಒಂದಷ್ಟು ನೀರಿಗೆ ಸಂಬಂಧಪಟ್ಟಂಗೆ ವಾಟರ್ ಬಿಸ್ನೆಸ್ ಕೂಡ ಮಾಡ್ತಾ ಇರಬಹುದು ಅನ್ನುವಂಥದ್ದು ಇದೆ. ರೆಸಾರ್ಟ್ ಓನರ್ ಕೂಡ ಆಗಿರ್ಬಹುದು. ಸೊ ಒಂದು ದೇವಸ್ಥಾನದ ಪ್ರಧಾನ ಅರ್ಚಕರಾಗಿ ಇರೋರಿಗೂ ಕೂಡ ಮದ್ವೆ ಅನ್ನುವಂಥದ್ದು ಬರ್ತಿದೆ. ನಂಗೆ ಯಾಕೋ ಇಲ್ಲಿ ನಗು ತಡಿಯಕ್ ಆಗ್ತಾ ಇಲ್ಲ. ಶಿವನೇ ನಕ್ಕ ಹಾಗೆ ಕಾಣಿಸ್ತಾ ಇದೆ ಇಲ್ಲಿ. ಸೊ ಎಸ್, ಸಾಕಷ್ಟು ಒಂದು ಸ್ಪಿರಿಚುವಾಲಿಟಿ ಇರುವಂತ ಪರ್ಸನ್ ನಿಮ್ಗೆ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ತುಂಬಾ ಜ್ಞಾನನ ಪಡೆದಿರ್ತಾರೆ ಅವರು ಅನ್ನುವಂಥದ್ದು ಇದೆ. ತನ್ನದೇ ಆದ ವಿಶೇಷತೆಗಳನ್ನ ಅವರು ಹೊಂದಿರ್ತಾರೆ. ತನ್ನದೇ ಆದಂಥ ವೈಭವೀಕೃತ ಜೀವನನ ತುಂಬಾ ರಿಚ್ ಇರ್ತಾರೆ ಅವರು. ಆ ರಿಚ್ನೆಸ್ನೆಲ್ಲ ಬಿಟ್ಬಿಟ್ಟು ಅವರು ತುಂಬಾ ಸಿಂಪಲ್ ಆಗಿ ಇರ್ಲಿಕ್ಕೆ ಇಷ್ಟಪಡುವಂಥದ್ದು, ಸಿಂಪಲ್ ಆಗಿ ಇರುವಂಥದ್ದು, ಒಂದು ನಿರ್ವಾಣಾವಸ್ಥೆಯಲ್ಲಿ ಒಂದು ಸಮಾಧಿ ಸ್ಥಿತಿ, ಅಷ್ಟು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡುವಂಥವ್ರು, ಅಷ್ಟು ಕೆಪಾಸಿಟಿ ಇರುವಂಥದ್ದು. ಪಾಸ್ಟ್ ಲೈಫ್ ಅಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಹೈ ಪೀಕಿಗೆ ಸ್ಪಿರಿಚುಯಾಲಿಟಿನ ತಗೊಂಡೋಗಿ ನೆಕ್ಸ್ಟ್ ಅವರು ಮತ್ತೆ ರೀಬರ್ತ್ ಅಲ್ಲಿ ಬಂದು ಮತ್ತೆ ಅವರು ಏನು ಗೊತ್ತಿಲ್ದಿರೋರ ಹಾಗೆ ಒಂದು ಲೈಫ್ ನ ಲೀಡ್ ಮಾಡ್ತಾ ಇರೋರು ಕೂಡ ಇದ್ದಾರೆ ಇಲ್ಲಿ. ಕೆಲವ್ರಿಗೆ ಇಲ್ಲಿ ಮಿಡಲ್ ಏಜ್ ಅಲ್ಲಿ ಮ್ಯಾರೇಜ್ ಆದ್ರೆ, ಕೆಲವ್ರಿಗೆ ಇದು ಅರ್ಲಿ ಏಜ್ ಅಲ್ಲಿ ಮ್ಯಾರೇಜ್ ಆಗತ್ತೆ. ಇನ್ ಕೆಲವ್ರಿಗೆ ತುಂಬಾ ಲೇಟ್ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. 50-60 ಆಗುವಂತ ಸಾಧ್ಯತೆಗಳು ಕೂಡ ಇದೆ. ನನಗ್ ಗೊತ್ತಿಲ್ಲ, ಇಲ್ಲಿ ಬರೋದನ್ನ ಹೇಳ್ತಾ ಇದೀನಿ. ಒಂದು ಟೈಮ್ ಪೀರಿಯಡ್ ಇಲ್ಲಿ ಇದೆ. ಹೇಗೆ ಅಂದ್ರೆ ಅವ್ರಿಗೆ 150 ಇಯರ್ಸ್ ಆಗತ್ತೆ, ಅವ್ರು ಬದುಕೇ ಇರ್ತಾರೆ. ಸೊ 150 ಇಯರ್ಸ್ ಆಗತ್ತೆ ಅವರಿಗೆ. ಸೊ 150 ಇಯರ್ಸಿಗೆ ಮತ್ತೆ ಅವರು ತಮ್ಮ ಯೌವನನ ರೀಕಾಲ್ ಆಗ್ತಾ ಇರುತ್ತೆ ಅವರಿಗೆ. ಅವಾಗ ಮತ್ತೆ ಅವರ ಗ್ರೇ ಹೇರ್ ಎಲ್ಲ ಮತ್ತೆ ಬ್ಲಾಕ್ ಆಗ್ಲಿಕ್ಕೆ ಶುರು ಆಗುತ್ತೆ. ಅವಾಗ ಅವರು ಮತ್ತೆ ರಿಮ್ಯಾರೇಜ್, ಇನ್ನೊಂದು ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಸಾಕಷ್ಟು ವಿಶೇಷತೆಗಳು ಇಲ್ಲಿ ಕೂಡಿದೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ವಿಶೇಷ ಆಸಕ್ತಿಗಳು ಕೂಡ ಅವರಿಗೆ ಇದೆ ಅನ್ನುವಂಥದ್ದು ಕೂಡ ಇದೆ. ನಂಗೆ ಇಲ್ಲಿ ಅರಿವಿನ ಗುರುವಿನ ಆಶೀರ್ವಾದ ಕೂಡ ಇರೋ ಹಾಗೆ ಕಾಣಿಸ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ವಿಶೇಷತೆಗಳಿಂದ ಕೂಡಿರುವಂತ ನಿಮ್ಮ ಪರ್ಸನ್ ನೋಡಕ್ಕೆ ತುಂಬಾ ಚೆನ್ನಾಗಿರ್ತಾರೆ. ತುಂಬಾ ಒಳ್ಳೆ ಡ್ರೆಸ್ಸಿಂಗ್ ಸೆನ್ಸ್ ಇರುತ್ತೆ. ನೀಟ್, ಕ್ಲೀನ್, ಹೈಜೀನ್ ಆಗಿ ಇರ್ತಾರೆ. ಯಾವಾಗ್ಲೂ ಪೀಸ್ಫುಲ್ ಮೈಂಡ್ ಅಲ್ಲಿ ಇರ್ತಾರೆ. ಕಡಿಮೆ ಮಾತಾಡ್ತಾರೆ. ಮತ್ತೆ ನೇಚರ್ನ ಹೆಚ್ಚು ಪ್ರೀತಿಸ್ತಾರೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಸೊ ತುಂಬಾ ರೆಡಿ ಆದ್ರೆ ಮಾತ್ರ ಎಲ್ರದ್ದು ಸೆಂಟರ್ ಆಫ್ ಅಟ್ರಾಕ್ಷನ್ ಅವರೇ ಆಗಿರ್ತಾರೆ. ಇಲ್ಲ ಅವ್ರು ತುಂಬಾ ರೆಡಿಯಾಗಿ ತುಂಬಾ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಾರೆ. ಇಲ್ಲ ಅಂದ್ರೆ ಅವ್ರನ್ನ ಇಷ್ಟೊಂದು ನಾಲೆಜ್ ಪರ್ಸನ್ ಅಂತ ಯಾರು ಗುರ್ತಿಸಕ್ಕಾಗಲ್ಲ. ಇಲ್ಲ ಮಾತಾಡಕ್ ಶುರು ಮಾಡಿದ್ರೆ ಎಲ್ರು ಸೆಂಟರ್ ಆಫ್ ಅಟ್ರಾಕ್ಷನ್ ಅವರೇ ಆಗಿರ್ತಾರೆ. ಸೊ ಅವ್ರ ಬಾಯಿ ತೆಗೆದ್ರುನು ಒಂದ್ ರೀತಿ ಎಲ್ರಿಗೂ ಎಂಟರ್ಟೈನ್ಮೆಂಟು, ಹಾಗೇನೆ ಅವ್ರು ರೆಡಿಯಾಗಿ ಮೌನದಲ್ಲಿದ್ರು ಕೂಡ ಎಂಟರ್ಟೈನ್ಮೆಂಟು. ಸೊ ಅವ್ರು ಯಾವಾಗ್ಲೂ ಫುಲ್ಲಿ ಎಂಟರ್ಟೈನ್ಮೆಂಟ್ ಆಗೇ ಇರ್ತಾರೆ ಅನ್ನುವಂಥದ್ದು ಇದೆ. ಸೊ ತುಂಬಾನೇ ಸ್ಪಿರಿಚುವಲಿಟಿ ಇರುವಂತ, ಸಾಕಷ್ಟು ಟ್ಯಾಲೆಂಟ್ ಇರುವಂತ ಪರ್ಸನ್. ಮತ್ತೆ ಸಂಗೀತದಲ್ಲೂ ಕೂಡ, ವಿದ್ವತ್ತಲ್ಲೂ ಕೂಡ ವಿಶೇಷದನ್ನ ಮಾಡಿರ್ತಾರೆ, ಸಾಧನೆಗಳನ್ನ ಮಾಡಿರ್ತಾರೆ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ಅವ್ರದ್ದೇ ಆದಂತ ಒಂದು ಗೋಲ್ ಇರುತ್ತೆ, ಒಂದು ಟೆಂಪಲ್ ಮಾಡ್ಬೇಕು ಅನ್ನೋದಿರುತ್ತೆ, ಅದು ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಟ್ರಾವೆಲ್ ಮಾಡುವಂತ ಆಸೆ ಹೊಂದಿರ್ತಾರೆ. ಸೊ ಸಾಕಷ್ಟು ದೇಶಗಳನ್ನ ಸುತ್ತಾಡ್ಬೇಕು ಅನ್ನುವಂಥದ್ದು ಕೂಡ ಇರುತ್ತೆ. ಸೊ ಅವ್ರ ಲೈಫನ್ನ ಅವರು ಒಂದು ಸ್ಪಿರಿಚುವಲ್ ಜರ್ನಿಲಿ ಟ್ರಾವೆಲ್ ಮಾಡ್ತಾನೆ ಎಂಡ್ ಮಾಡ್ಕೊಳ್ಬೇಕು ಅನ್ನುವಂಥ ಆಸೆನ ಹೊಂದಿ ಆ ಕಡೆ ಅವರು ಪ್ರಯಾಣನ ಮಾಡ್ತಾ ಇರ್ತಾರೆ ಅನ್ನುವಂಥದ್ದು. ಇಲ್ಲಿ ನಿಮ್ಮನ್ನ ಮದ್ವೆ ಆಗುವಂತ ಪರ್ಸನ್ ನಿಮ್ ಬಗ್ಗೆ ಅಲ್ಲ, ಅವ್ರ ಲೈಫ್ ಬಗ್ಗೆನೇ ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ಅವ್ರು ತುಂಬಾ ಬೋರು ಅಂತ ಅನ್ಸುತ್ತೆ. ಅವ್ರಿಗೆ ಇಡೀ ಜಗತ್ತೇ ಬೋರ್, ಏನು ಇಲ್ಲ ಸಮಾಜದಲ್ಲಿ
ಏನು ಇಲ್ಲ, ಸೊ ಸುಮ್ನೆ ಒಂದೇ ಕಡೆ ಕೂತ್ಕೊಳ್ಳೋದು ಬೋರು ಅಂದ್ಬಿಟ್ಟು ಯಾವಾಗ್ಲೂ ಸಿಂಗಲ್ ಆಗೇ ಇರ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಬಟ್ ಅವ್ರು ಸಿಂಗಲ್ ಆಗಿ ಇರೋದಕ್ಕೆ ಬಿಡಬಾರ್ದು ಅನ್ನುವಂಥ ಕಾರಣಕ್ಕೆ ಯೂನಿವರ್ಸ್ ನಿಮ್ಮನ್ನ ಚೂಸ್ ಮಾಡಿ ಅವ್ರನ್ನ ಮ್ಯಾರೇಜಿಗೆ ಪ್ರೇರೇಪಿಸುವಂತೆ ಮಾಡುತ್ತೆ. ಮ್ಯಾರೇಜ್ ಅವರು ಮಾಡ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಇನ್ನಷ್ಟು ಡೀಪ್ ಆಗಿ ನೋಡೋಣ. ಸೊ ಸಾಕಷ್ಟು ಇನ್ಫಾರ್ಮೇಟಿವ್ ಆಗಿ ನಿಮ್ಗೆ ಮೆಸೇಜಸ್ ಬರ್ಲಿ ಅಂತ ಆಶಿಸ್ತೀನಿ. ಮೇ ಬಿ ನಿಮ್ಗೆ ಅನ್ವಯಿಸಿದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಓಕೆ, ಎಸ್, ನಿಮ್ಮಲ್ಲಿ ಸಾಕಷ್ಟು ಜನ ಒಂಟಿ ತರ ಇರುವಂತ ಸಾಧ್ಯತೆಗಳು, ಅಥವಾ ನೀವು ತುಂಬಾ ಮೂಡ್ ಸ್ವಿಂಗ್ಸ್ ಅಲ್ಲಿ ಇರೋಂಥವ್ರು, ಸಾಕಷ್ಟು ಜನರಿಂದ ಬೇಸತ್ತು ಮನಸ್ಸು ಬೇಜಾರ್ ಮಾಡ್ಕೊಂಡಿರೋ ಅಂಥವ್ರು ಇದೀರಾ ಅಂತ ಅನ್ಸುತ್ತೆ. ಸೊ ನೀವು ಪಟ್ಟಿರೋ ಅಂತ ಕಷ್ಟ ನಿಮ್ಗೆ ತುಂಬಾ ದೊಡ್ಡದು ಅಂತ ಅನ್ನಿಸ್ಲಿಕ್ಕೆ ಶುರು ಆಗುತ್ತೆ. ಸೊ ನಾನು ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು, ಆ ಥರದಲ್ಲಿ ಇರ್ಬೇಕು, ಈ ಥರದಲ್ಲಿ ಇರ್ಬೇಕು ಅಂತ ಕನ್ಸ್ ಕಂಡಿರ್ತೀರಾ. ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫಿಗೆ ಯಾವ ಸಮಯದಲ್ಲಿ ಬರ್ತಾರೆ ಅಂತ ಹೇಳೋದಾದ್ರೆ, ನೀವು ಜೀವನದಲ್ಲಿ ಎಲ್ಲವನ್ನೂ ಕಳ್ಕೊಂಡು ಒಂಟಿ ಆಗಿರ್ತೀರ. ಆ ಸಮಯದಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಜೀವನಕ್ಕೆ ಬರ್ತಾರೆ. ನಿಮ್ಮ ಜೀವನನ ಮತ್ತೊಂದು ರೀತಿಯ ಒಂದು ಸ್ಟೈಲ್ ಆಫ್ ಲೈಫನ್ನ ನೀವು ನೋಡಿರ್ತೀರಾ. ನಿಮ್ಗೆ ಇನ್ನೊಂದು ಅದ್ಭುತ ಅನ್ನುವಂಥ ರೀತಿಲಿ, ರೀತಿ ಪೀಸ್ಫುಲ್ ಅನ್ನುವಂಥ ರೀತಿಲಿ, ಅಥವಾ ಒಂದ್ ರೀತಿ ರಿಚ್ನೆಸ್ ಅನ್ನುವಂಥ ರೀತಿಲಿ ನಿಮ್ಮ ಲೈಫನ್ನ ಬೆಟರ್ ಮಾಡಿ ಕೊಡ್ತಾರೆ. ನಿಮ್ಮ ಮನಸ್ಸಿಗೆ ಆದ ಗಾಯನ ಮತ್ತೆ ನಿಮ್ಮ ಬದುಕಿಗೆ ಆದ ಗಾಯನ ಅವರು ಸರಿಪಡಿಸಿ ಕೊಡುವಂಥ ರೀತಿಲಿ ನಿಮ್ಮ ಪಾರ್ಟ್ನರ್ ನಿಮ್ಗೆ ಆ ಸಮಯದಲ್ಲಿ ಸಿಗ್ತಾರೆ ಅನ್ನುವಂಥದ್ದು ಇದೆ. ಕೆಲವರಿಗೆ ನಿಮ್ಮ ಪಾರ್ಟ್ನರ್ ನೀವು ಜರ್ನಿ ಮಾಡ್ಬೇಕಾದ್ರೆ ಸಿಗುವಂತ ಸಾಧ್ಯತೆ ಇದೆ. ಕೆಲವ್ರಿಗೆ ನಿಮ್ಮ ಪಾರ್ಟ್ನರ್ ರಾಜಕೀಯ ವ್ಯಕ್ತಿಯಾಗಿ ಇರ್ತಾರೆ, ಅಥವಾ ಒಂದು ಲೀಡರ್ಶಿಪ್ ಹೋರಾಟ ಮಾಡುವಂತ ಸಮಯದಲ್ಲಿ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಜೀವನದಲ್ಲಿ ನೀವೇನಾದ್ರೂ ಅದ್ಭುತವಾದದ್ದು ಸಾಧನೆ ಮಾಡ್ಬೇಕು ಅನ್ಕೊಂಡು ಸಾಧನೆ ಮಾಡದಂತ ಸಮಯದಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಜೀವನನ ಎಂಟರ್ ಮಾಡ್ತಾರೆ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ನೀವು ತುಂಬಾ ಚಿಕ್ಕ ವಯಸ್ಸಲ್ಲೇ ಒಂದ್ ರೀತಿ ಮ್ಯಾರೇಜಿಗೆ ಒಳಗಾಗ್ತೀರಾ, ಅಥವಾ ನೀವು ಇನ್ನ ಸ್ಟಡಿ ಟೈಮಲ್ಲಿ ಇರ್ಬೇಕಾದ್ರೆ, ಅಥವಾ ಇನ್ನ ಇನ್ನೋಸೆಂಟ್ +2, 12 ಆಗೋ ಅಂತ ಸಮಯದಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫಿಗೆ ಬರುವಂತ ಸಾಧ್ಯತೆ ಇದೆ. ಕೆಲವ್ರಿಗೆ ಮಕ್ಕಳಾದ್ಮೇಲೆ ನಿಮ್ಗೆ ಆ ಪಾರ್ಟ್ನರ್ ನಿಮ್ಮ ಲೈಫಿಗೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಕೆಲವರು ಯಾವುದೋ ಒಂದು ಪ್ರಾಜೆಕ್ಟ್ ಹೀರೋ ಹೀರೋಯಿನ್ ಅಂತ ಇದೆ. ಸೊ ನೀವೊಂದು ಹೀರೋ ಅಥವಾ ಹೀರೋಯಿನ್ ಆದ್ಮೇಲೆ ನಿಮ್ಮ ಲೈಫಿಗೆ ನಿಮ್ಮ ಪಾರ್ಟ್ನರ್ ಬರುವಂತ ಸಾಧ್ಯತೆ ಇದೆ, ಅಥವಾ ಹೀರೋ ಹೀರೋಯಿನ್ನೇ ನಿಮ್ಮ ಲೈಫಿಗೆ ಪಾರ್ಟ್ನರ್ ಆಗಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ತುಂಬಾ ಪರ್ಸನಲಿ ಪವರ್ಫುಲ್ ಅಂತ ನೀವು ಫೀಲ್ ಮಾಡಿದಾಗ, ಏನೋ ಒಂದು ತುಂಬಾ ಸ್ಟ್ರಾಂಗ್ ಯಶಸ್ಸನ್ನ ಮೆಟ್ಲನ್ನ ನೀವು ಏರ್ತಾ ಇರ್ಬೇಕಾದ್ರೆ ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫಿಗೆ ಬರ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ವರ್ಕರೇ ನಿಮ್ಮ ಲೈಫ್ ಪಾರ್ಟ್ನರ್ ಆಗಿರುವಂತ ಸಾಧ್ಯತೆಗಳು ಕೂಡ ಇದೆ. ಬಹಳಷ್ಟು ಜನರಿಗೆ ಎಲ್ಲೋ ಟ್ರೆಕ್ಕಿಂಗ್ ಹೋದಾಗ, ಪ್ರಯಾಣ ಹೋದಾಗ ಕೂಡ ನಿಮ್ಮ ಪಾರ್ಟ್ನರ್ ನಿಮ್ಗೆ ಟ್ರಾವೆಲ್ ಅಲ್ಲಿ ಕೂಡ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಯಾವಾಗೂ ಅನ್ನಿಸ್ತಾ ಇರುತ್ತೆ ನಂಗೆ, ಈ ಕಡೆಯಿಂದ ನೀವು ಹೊರಡ್ತೀರಾ, ಆ ಕಡೆಯಿಂದ ಅವ್ರು ಬರ್ತಾರೆ, ಸೊ ಭೇಟಿ ಆಗತ್ತೆ ಅಂತ. ಸೊ ಆ ಥರನೇ ಭೇಟಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಕೆಲವರು ಏನೋ ಒಂದು ತಮ್ಮ ಲೈಫಿನ ಕಥೆನ ಹೇಳ್ಕೊಂಡು ಸಾಂಗ್ ಎಲ್ಲ ಮಾಡಿದಾಗ ಅದಕ್ಕೆ ಅಭಿಮಾನಿಯಾಗಿ ಅವರು ಬರ್ತಾರೆ ಅನ್ನುವಂಥದ್ದು ಇದೆ. ಸೊ ಯಾವುದೋ ಒಂದು ರೀತಿ ಅಭಿಮಾನಿಯಾಗಿ ನಿಮ್ಮ ಪಾರ್ಟ್ನರ್ ನಿಮ್ಮ ಲೈಫಿಗೆ ಬರ್ತಾರೆ. ನಿಮ್ಮ ಅಭಿಮಾನಿಗಳೇ, ಅಥವಾ ನಿಮ್ಮ ಒಂದು ಅಭಿಮಾನ ಒಂದ್ ರೀತಿ ಅವ್ರನ್ನ ನಿಮ್ಮ ಜೊತೆ ಇರೋದಕ್ಕೆ ಪ್ರೇರೇಪಿಸಬಹುದು. ಆ ಥರದವರು ನಿಮ್ಮನ್ನ ಮದುವೆ ಆಗುವಂತ ಸಾಧ್ಯತೆ ಇದೆ. ಕೆಲವರು ಏನೋ ಒಂದು ತರ್ಲೆ ಮಾಡ್ಕೊಂಡು ಏನೋ ಜೀವನದಲ್ಲಿ ಎಲ್ಲ ಕಳ್ಕೊಂಡು ಹೊರಟೋಗ್ಬೇಕು, ಜೀವನ ಬಿಟ್ಟು ಸಾಕು ಅಂತ ಒಂದ್ ರೀತಿ ಡೆತ್ ನೋಟ್ ಬರ್ದಿಟ್ಟು ಜೀವನ ಮುಗಿಸ್ಕೊಳಕ್ಕೆ ಹೊರಟಂತ ಸಮಯದಲ್ಲಿ ನಿಮ್ ಪಾರ್ಟ್ನರ್ ನಿಮ್ಗೆ ಬರುವಂತ ಸಾಧ್ಯತೆ ಇದೆ. ಬಟ್ ಆ ಥರ ಏನು ಮಾಡಕ್ ಹೋಗ್ಬೇಡಿ. ಸೊ ಎಸ್, ನಿಮ್ಮ ಪಾರ್ಟ್ನರ್ ಸ್ಟೋರಿ ಟೆಲ್ಲರ್ ಕೂಡ ಆಗಿರ್ಬಹುದು, ಕತೆ ಬರೆಯೋರು, ಹಾಡು ಹೇಳೋರು ಕೂಡ ಆಗಿರ್ಬಹುದು. ಸೊ ಅವರು ಕೂಡ ನಿಮ್ಮ ಲೈಫಿಗೆ ಪಾರ್ಟ್ನರ್ ಆಗಿ ಬರುವಂತ ಸಾಧ್ಯತೆ ಇದೆ. ನೀವು ನಿಮ್ಮೊಳಗೆ ಕಳೆದು ಹೋದಾಗ, ನಿಮ್ಮ ಬಗ್ಗೆ ನೀವು ಇನ್ನೇನು ಇಲ್ಲ ಅಂತ ಅನ್ಕೊಂಡಾಗ
ನಿಮ್ಮ ಜೀವನಕ್ಕೆ ಅವರು ಎಲ್ಲವೂ ಆಗಿ ಬರುವಂತ ಸಾಧ್ಯತೆಗಳು ಇದೆ. ಸೊ ಸಾಕಷ್ಟು ನಿಮ್ಮ ಕೆರಿಯರ್ ಲೈಫ್ ಕಡೆ ನೀವು ಗಮನನ ಕೊಟ್ಟಾಗ ಅಥವಾ ಲೈಫ್ ತುಂಬಾ ಬೋರು ಅಂತ ಜೀವನನ ಬೇಡ ಅಂತ ಡಿಸೈಡ್ ಮಾಡಿದಾಗ ಅಥವಾ ಜನಗಳ ಸಹವಾಸನೆ ಬೇಡ ಅಂದಾಗ ಜನರಲ್ಲೂ ಕೂಡ ಇನ್ನೊಂದು ರೀತಿಯ ಜನ ಇರ್ತಾರೆ, ಜನತೆ ಇನ್ನೊಂದು ರೀತಿಲೂ ಕೂಡ ನಮ್ಗೆ ಒಂದ್ ರೀತಿ ಟ್ರಾನ್ಸ್ಫಾರ್ಮೇಶನ್ ಸಮಯದಲ್ಲಿ ಬರ್ತಾರೆ ಅನ್ನುವಂಥದ್ದು ಇದೆ. ಸೊ ಯಾರಿಗೋ ಒಂದು ಸಾಮಾನ್ಯ ವ್ಯಕ್ತಿನ, ತುಂಬಾ ದೊಡ್ಡ ರಾಜಕೀಯದಲ್ಲಿ ಇರೋರು ಸಾಮಾನ್ಯ ವ್ಯಕ್ತಿನ ಮದ್ವೆ ಆಗುವಂತ ಸಾಧ್ಯತೆಗಳು ಕೂಡ ಇಲ್ಲಿ ಕಾಣಿಸ್ತದ. ಸೊ ಒಂದ್ ರೀತಿ ವೇರಿಯೇಷನ್, ಬ್ಯಾಲೆನ್ಸಿಂಗ್ ಎನರ್ಜಿಲಿ ನೀವು ಬರಕ್ಕಾಗ್ದಿರ ಒದ್ದಾಡ್ತಾ ಇರುವಂತ ಸಮಯದಲ್ಲಿ ನಿಮ್ಮ ಲೈಫ್ ಪಾರ್ಟ್ನರ್ ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ಸೊ ಒಳ್ಳೇದಾಗ್ಲಿ ಅಂತ ಆಶಿಸೋಣ. ಅವ್ರು ಬಂದಾಗ ಒಂದ್ ಹಾಡು ನಿಮಗ್ ಕೇಳಿಸ್ತಾ ಇರ್ಬೋದು. ನೀನಿರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. ಅವ್ರನ್ನ ಮದ್ವೆ ಆದ್ಮೇಲೆ ನಿಮ್ ಲೈಫ್ ಹೇಗಿರುತ್ತೆ, ಏನಾಗಬಹುದು ಬದಲಾವಣೆಗಳು ನೋಡೋಣ. ನಿಮ್ ಲೈಫಲ್ಲಿ ಸಡನ್ ಆಗಿ ಚೇಂಜಸ್ ತುಂಬಾ ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸಾಕಷ್ಟು ವೇಟಿಂಗ್ ಲೈಫ್ನ ತುಂಬಾ ಟ್ರಿಗರ್ ಆಗಿರುತ್ತೆ ಅಥವಾ ಬ್ರೇಕಪ್ ಆಗಿರುತ್ತೆ. ಬ್ರೇಕಪ್ ಆಗಿ ಅದರಿಂದ ಹೊರಬರಕ್ ಆಗ್ದಿರಾ ತುಂಬಾ ಒದ್ದಾಡ್ತಾ ಇರ್ತೀರಾ ಅಂತ ಅನ್ಸುತ್ತೆ. ಸೊ ಬ್ರೇಕಪ್ ಆಗಿ ತುಂಬಾ ಒದ್ದಾಟದ ಸಮಯದಲ್ಲಿ ನಿಮ್ಗೆ ಆ ವ್ಯಕ್ತಿ ಪರಿಚಯ ಆಗುವಂತ ಸಾಧ್ಯತೆ ಇದೆ. ಸೊ ನಿಮ್ಮ ನೊಂದ ಹೃದಯಕ್ಕೆ ಅವರು ಸಾಂತ್ವನದ ರೀತಿ ಬರ್ತಾರೆ ಅನ್ನುವಂಥದ್ದು ಇದೆ. ಸಡನ್ ಆಗಿ ಬರ್ತಾರೆ ಈ ವ್ಯಕ್ತಿ, ಸಡನ್ ಆಗಿ ಬಂದು ಮತ್ತೆ ಕಾರ್ಮಿಕ್ ಕೂಡ ಇದ್ದಾರೆ ಕೆಲವರಿಗೆ ಆ ವ್ಯಕ್ತಿ. ಸೊ ಕಾರ್ಮಿಕ್ ಇರೋದ್ರಿಂದ ಅವರು ಸಡನ್ ಆಗಿ ಬಂದು ಸಡನ್ ಆಗಿ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಸಡನ್ ಎನರ್ಜಿ ಇಲ್ಲಿ ಇದೆ. ಸೊ ಹಾಗಾಗಿ ಸಡನ್ ಆಗಿ ಅವರು ನಿಮ್ ಜೀವನಕ್ಕೆ ಬಂದು ಸಾಕಷ್ಟು ಒಂದು ಆಗ್ಲೇ ಹೇಳ್ದಂಗೆ ನೀವು ತುಂಬಾ ಜೀವನದಿಂದ ಜನಗಳಿಂದ ಬೇಸತ್ತಿದ್ದಾಗ ಅವರು ನಿಮ್ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ಅವ್ರು ಬಂದ್ಮೇಲೆ ನೀವು ಒಂದ್ ರೀತಿ ಎಲ್ಲ ಬಂಧನಗಳಿಂದ ಹೊರಗ್ ಬಂದ್ಬಿಡ್ತೀರಾ ಅಂತ ಅನ್ಸುತ್ತೆ. ನಿಮ್ಮ ಫಸ್ಟ್ ಒಂದು ಶಿವನ ಕಾರ್ಡ್ ಏನ್ ಬಂತು, ದೈವದ ಕಾರ್ಡ್, ಅದೇ ರೀತಿ ಅವ್ರು ಹೇಗಿದಾರೋ ಆ ರೀತಿ ನಿಮ್ಮನ್ನ ಅವರು ಬದಲಾಯಿಸ್ಬಿಡ್ತಾರೆ ಅನ್ನುವಂಥ ರೀತಿಲಿ ಇದೆ. ಸೊ ಅವರು ನಿಮ್ಮನ್ನ ಸ್ಪಿರಿಚುವಲಿ ತುಂಬಾ ಮೇಲೆತ್ತುತ್ತಾರೆ, ಸ್ಪಿರಿಚುವಲ್ ಆಗಿ ಸಾಕಷ್ಟು ನಿಮ್ಗೆ ಯಶಸ್ಸನ್ನ ತಂದ್ಕೊಡ್ತಾರೆ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ಅವ್ರ ಕೈ ಮೇಲೆ ಕತ್ತಿ ತರ ಟ್ಯಾಟು ಕೂಡ ಇರಬಹುದು. ಕೆಲವರು ಅಂದ್ರೆ ಪ್ಲಸ್ ಮಾರ್ಕ್ ಜೀಸಸ್ ಹಾಕೊಂಡಿರ್ತಾರಲ್ಲ, ಸೊ ಆ ತರದ್ ಕೂಡ ಅವರು ಟ್ಯಾಟು ಹಾಕೊಂಡಿರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಕೆಲವರು ತುಂಬಾ ಮೇಕಪ್ ಪರ್ಸನ್ ಆಗಿ, ನೀವು ಈಗವಾಗ ಹೇಗೆ ಬೋರಿಂಗ್ ಪರ್ಸನ್ ಆಗಿ ರೆಡಿನೇ ಆಗೋದಿಲ್ಲ, ಹೇಗಂದ್ರೆ ಹಾಗೆ ಇರ್ತೀರಾ, ಅವ್ರು ಬಂದ್ಮೇಲೆ ನೀವು ಫುಲ್ಲಿ ಮೆಡಿಟೇಷನ್ ಪರ್ಸನ್ ಆಗ್ಬಿಡ್ತೀರಾ. ಆಮೇಲೆ ತುಂಬಾ ಡ್ರೆಸ್ಸಿಂಗ್ ಸೆನ್ಸ್ ಚೇಂಜ್ ಆಗ್ಬಿಡುತ್ತೆ. ನಿಮ್ಮ ಹೇರ್ ಸ್ಟೈಲ್ ಆಗ್ಲಿ, ನಿಮ್ಮ ಮೇಕಪ್ ಆಗ್ಲಿ, ನಿಮ್ಮ ಔಟ್ಲುಕ್ ಆಗ್ಲಿ, ಡ್ರೆಸ್ಸಿಂಗ್ ಸೆನ್ಸ್ ಆಗ್ಲಿ, ಎಲ್ಲವೂ ಕೂಡ ಚೇಂಜ್ ಆಗ್ಬಿಡುತ್ತೆ. ಮತ್ತೆ ನಿಮ್ಮದೇ ಆದ ರೀತಿಲಿ ನೀವು ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚಿನ ಒಂದು ಬದಲಾವಣೆಯನ್ನ ತಗೊಂಡ್ಬಿಡ್ತೀರಾ ಅನ್ನುವಂಥದ್ದು ಇದೆ. ಅವ್ರು ಬಂದ್ಮೇಲೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಬದಲಾಗ್ಬಿಡುತ್ತೆ ಅನ್ನುವಂಥದ್ದು ಇದೆ. ಒಂದ್ ರೀತಿ ಸ್ಮೂತ್ ಆಗಿ ನಿಮ್ಮ ಲೈಫ್ಗೆ ಯಾರ್ ಸಮಸ್ಯೆ ಮಾಡ್ತಿದ್ರು ಆ ಸಮಸ್ಯೆಗಳೆಲ್ಲವೂ ಕೂಡ ನಿಮ್ ಜೀವನದಿಂದ ದೂರ ಹೋಗ್ಬಿಡುತ್ತೆ. ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು. ಅದು ಪಾಸ್ಟ್ ಲೈಫ್ ಕರ್ಮ ಇರ್ಬೋದು, ಅಥವಾ ನಿಮ್ಮ ಅವೇಕನಿಂಗ್ ಬೇರೆ ಒಂದು ಬ್ಲಾಕ್ ಮ್ಯಾಜಿಕ್ ಎನರ್ಜಿ ಇರ್ಬೋದು, ಇದೆಲ್ಲ ನಿಮ್ಮಿಂದ ದೂರ ಆಗುತ್ತೆ. ಮದ್ವೆ ಆದ್ಮೇಲೆ ನಿಮ್ಮದೇ ಆದ ರೀತಿಲಿ ನೀವು ಹ್ಯಾಪಿ ಪರ್ಸನ್ ಆಗಿರ್ತೀರಾ. ನಿಮ್ಮ ಹೋಲ್ ಪ್ರಪಂಚದಲ್ಲಿ ಅವರು ನಿಮ್ಗೆ ಒಂದು ಯಶಸ್ಸಿನ ರೀತಿ, ಬೆಳಕಿನ ರೀತಿ, ಒಂದು ಮ್ಯಾಜಿಕಲ್ ರೀತಿ ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ಸಾಕಷ್ಟು ಪಾಸಿಟಿವಿಟಿನ ಅವರು ತಗೊಂಡ್ಬರ್ತಾರೆ ಅನ್ನುವಂಥದ್ದು ಇದೆ. ಮ್ಯಾರೇಜ್ ಆದ್ಮೇಲೆ ಟೋಟಲಿ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಈಗ ಏನಿದ್ದೀರೋ ಅದಕ್ಕೆ ಅಪೋಸಿಟ್. ಈಗ ನಾನು ಚೆನ್ನಾಗಿದ್ದೀನಿ, ಹಾಗಾದ್ರೆ ಮದ್ವೆ ಆದ್ಮೇಲೆ ಚೆನ್ನಾಗಿಲ್ದಂಗೆ ಆಗ್ಬಿಡ್ತೀನ ಅಂದ್ರೆ ಇಲ್ಲ. ಇವಾಗ ನೀವು ಚೆನ್ನಾಗಿಲ್ಲ, ಆಸ್ ಎ ಮ್ಯಾರೇಜ್ ನ ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋದಾದ್ರೆ, ಅಥವಾ ಆಲ್ರೆಡಿ
ಮ್ಯಾರೇಜ್ ಆಗಿದ್ರು ಕೂಡ ಸೇಮ್ ಎನರ್ಜಿ ಇದೆ. ಸೊ ಇನ್ ಫ್ಯೂಚರ್ ಅಲ್ಲಿ ಹೇಗಿರುತ್ತೆ ನನ್ನ ಪಾರ್ಟ್ನರ್ ಜೊತೆ ನೀವು ಕೇಳೋದಾದ್ರೆ, ಸೊ ಆ ಥರನೇ ಒಂದು ರೀತಿಯ ಬದಲಾವಣೆ ಅನ್ನೋದು ಇದೆ. ಸೊ ಇಲ್ಲಿ ಫರ್ಗಿವ್ನೆಸ್ ಇದೆ. ಸೊ ಒಂದ್ ರೀತಿ ನೀವು ಅವ್ರನ್ನ ಕ್ಷಮಿಸ್ಬೇಕು. ಅವರು ನಿಮ್ಮ ಪಾಸ್ಟ್ ಪರ್ಸನ್ ಇದ್ದಾರೆ. ಸೊ ದೈವ ನಿಮ್ಗೆ ಒಂದ್ ರೀತಿಲಿ ಸಹಾಯ ಮಾಡ್ಲಿಕ್ಕೆ ಅವ್ರನ್ನ ಕಳಿಸಿದೆ. ಸೊ ಹಾಗಾಗಿ ನೀವೇ ಎಲ್ಲೋ ಒಂದ್ ರೀತಿ ಇನ್ನ ಬೇಡ್ದಿರೋ ಅಂತ ಒಂದು ಎನರ್ಜಿಲಿ ಇದ್ದೀರಾ ಅಂತ ಅನ್ಸುತ್ತೆ. ಸೊ ಅದರಿಂದ ಹೊರಗೆ ಬನ್ನಿ, ಬೆಟರ್ ಆಗುತ್ತೆ ಅನ್ನುವಂಥದ್ದು. ಸೊ ಸಾಕಷ್ಟು ಯಶಸ್ಸು ನೋಡ್ತೀರಾ ನಿಮ್ ಪಾರ್ಟ್ನರ್ ನಿಮ್ ಲೈಫಿಗೆ ಬಂದ್ಮೇಲೆ. ಈಗ ಏನ್ ಯಶಸ್ಸು ನೋಡಿದಿರೋ ನಂಗಂತೂ ಗೊತ್ತಿಲ್ಲ. ಬಟ್ ನಿಮ್ ಪಾರ್ಟ್ನರ್ ನಿಮ್ ಲೈಫಿಗೆ ಬಂದ್ಮೇಲೆ ತುಂಬಾ ಒಂದು ರೀತಿಯ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಒಂದ್ ರೀತಿ ಆ ತುಂಬಾ ಒಂದು ಹ್ಮ್ ಸೋಲಿಗೆ ಸಮಾಧಾನ ಸಿಗುತ್ತಲ್ಲ, ಒಂದ್ ರೀತಿ ಆತ್ಮ ಬಂಧು ಅಂತ ಅನ್ನುವಂಥ ರೀತಿಲಿ. ಸೊ ಎಲ್ಲವನ್ನೂ ಮರ್ತ್ ಹೋಗುವಂತ ರೀತಿಲಿ ಇರ್ತೀರಾ ಅನ್ನುವಂಥದ್ದು ಇದೆ. ಸೊ ಒಬ್ರನ್ನೊಬ್ರು ಏನೋ ಕಳ್ಕೊಂಡಿರೋ ವಸ್ತು ಸಿಕ್ಬಿಟ್ರೆ ಹೇಗಿರುತ್ತೆ, ಮ್ಯಾಜಿಕಲ್ ರೀತಿಗೆ ಆ ತರ ಇರುತ್ತೆ. ಮತ್ತೆ ತುಂಬಾನೇ ರೊಮ್ಯಾಂಟಿಕ್ ಆಗಿ ಬದಲಾಗ್ಬಿಡ್ತೀರಾ. ಮತ್ತೆ ಆ ರೊಮ್ಯಾನ್ಸ್ ಏನಿರುತ್ತೆ ನಿಮ್ ಲೈಫ್ ಅಲ್ಲಿ, ಅದು ಒಂದ್ ರೀತಿ ಈ ಕಾಮದ ರೀತಿ ಇರೋದಿಲ್ಲ. ಅದು ಅದು ಒಂದ್ ರೀತಿ ದೈವತ್ವದ ರೀತಿ ಇರುತ್ತೆ. ಸಾಕಷ್ಟು ಒಂದು ಆ ನಿಮ್ಮೊಳಗೆ ಅವರು, ಅವರೊಳಗೆ ನೀವು ಆ ತರ ಬೆರ್ತ್ ಹೋಗ್ತೀರಾ ಅಂತ ಅನ್ನಿಸ್ತಾ ಇದೆ. ಸೊ ಯಾವಾಗ ಆಗಬಹುದು ಇದೆಲ್ಲ? ಎಷ್ಟು ದಿವಸದಲ್ಲಿ ಆಗಬಹುದು? ನಂಗನ್ಸೋ ಪ್ರಕಾರ ವಿತಿನ್ 1 ಇಯರ್ ಅಂತ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಏಸ್ ಆಫ್ ಪೆಂಟಕಲ್ ಎನರ್ಜಿ ನಂಗೆ ಬರ್ತಾ ಇದೆ. ಆಗ್ಲೇ ಹೇಳ್ದಂಗೆ ಇದು ಟೈಮ್ಲೆಸ್ ರೀಡಿಂಗ್. ಯಾವಾಗ ನೀವು ನೋಡ್ತಿರೋ, 10 ವರ್ಷ ಬಿಟ್ಟು ನೋಡ್ತಿರೋ, 20 ವರ್ಷ ಬಿಟ್ಟು ನೋಡ್ತಿರೋ. ಓಕೆ, ಇನ್ 17 ಡೇಸ್ ಅಂತ ಇದೆ. ಇಲ್ಲಿ 3 ಕಾರ್ಡ್ ಇದೆ. ಇನ್ 28 ಡೇಸ್, ಇನ್ 23 ಡೇಸ್, ಇನ್ 60 ಡೇಸ್. ಓಕೆ, 3 ಟೈಮ್ ಪೀರಿಯಡ್ ಇದೆ. ಸೊ ಅಷ್ಟ್ರೊಳಗೆ ಆಗತ್ತೆ ಅಂತ ತೋರಿಸ್ತಾ ಇದೆ. ಬಟ್ ಒಳ್ಳೇದಾಗ್ಲಿ. ಸೊ ಜಮಿನಿ, ಮೇಷ, ವೃಷಭ, ಸಿಂಹ, ಕನ್ಯಾ, ಮೀನ, ಕರ್ಕಟಕ, ಮಿಥುನ ರಾಶಿ ಅನ್ಸುತ್ತೆ. ಸೊ 11, 12, 7, 8, 3 ಅವರ 7 ಮತ್ತೆ 7 ಅವರ ಡೇಟ್ ಆಫ್ ಬರ್ತ್ ಆಗಿರಬಹುದು, ಅಥವಾ ಆ ನಂಬರ್ಸ್ ಅಥವಾ ಡೇಸ್ ಅಲ್ಲಿ ಅವ್ರು ನಿಮ್ಗೆ ಸಿಗಬಹುದು. ತುಂಬಾ ಲೆಟರ್ಸ್ ಬಂದಿದೆ. ಆಗ್ಲೇ ಹೇಳ್ದಂಗೆ ಫಸ್ಟೇನೆ. ಸೊ ಎಕ್ಸ್ ಎನರ್ಜಿ ವಾಪಸ್ ಬರುವಂತ ಸಾಧ್ಯತೆಗಳು ಜಾಸ್ತಿ ಕಾಣಿಸ್ತಾ ಇದೆ. ಉಜ್ಜಯಿನಿ ಮಹಾಕಾಳೇಶ್ವರ ದರ್ಶನಕ್ಕೆ ಹೋದಾಗ ಯಾರೋ ನಿಮ್ಗೆ ಸಿಕ್ಕಿ ಅವ್ರನ್ನೇ ನೀವು ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ. ಯುಪಿನ ಬ್ಲಾಸ್ಟ್ ಮಾಡೋದಕ್ಕೆ ಏನೋ ತಯಾರಿ ನಡೆಸ್ತಿದ್ದಾರೆ ಅನ್ನುವಂಥದ್ದು ಇದೆ. ಸಾರಿ, ಇಲ್ಲಿ ಬೇರೆ ಏನೋ ಹೇಳ್ಬೇಕು, ಬಟ್ ಆ ಮೆಸೇಜ್ ಬರ್ತಿದೆ. ಯುಪಿನ ಪ್ಲಾನ್ ಮಾಡ್ತಿದ್ದಾರೆ, ಬ್ಲಾಸ್ಟ್ ಮಾಡಕ್ಕೆ ಹುಷಾರಾಗಿರಿ ಬೇಗ ಅನ್ನುವಂಥದ್ದು ಇದೆ. ಏನೋ ಸುಳ್ಳು ಸಾಕ್ಷಿನ ಕೊಟ್ಟು ಸಮಥಿಂಗ್, ಏನೋ ಜೈಲರ್ ಸುಳ್ಳು ಸಾಕ್ಷಿ ಇಷ್ಟು ಕೇಳಿಸ್ತಾ ಇದೆ ಇಲ್ಲಿ ಈ ತರ ಇದೆ. ಜೂನ್ ನವೆಂಬರ್ ಮಂತ್ ಅಲ್ಲಿ ಏನೋ ಒಂದು ಫೈರ್ ಕೇಸ್ ಅಥವಾ ಫ್ರೆಂಡ್ ಇಂದ ತೊಂದರೆ ಆಗಬಹುದು. ಸ್ವಲ್ಪ ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಫಾರಿನ್ಗೆ ಹೋಗೋ ಚಾನ್ಸಸ್ ಇದೆ. KP ಮ್ಯಾರೇಜ್ ಅಂತ ಕೇಳಿಸ್ತಾ ಇದೆ. ವೆಂಕಟ್, ನಿಮ್ಮ PUC ಫ್ರೆಂಡ್ ಕೂಡ ನಿಮ್ಮನ್ನ ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ. ನಿಮ್ಮ ಬುಟಿಕ್ ಸಮಥಿಂಗ್, ಬುಟಿಕ್ಗೆ ಯಾರೋ ಬರುವಂಥವ್ರು ನಿಮ್ಮನ್ನ ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ. ಕಸ್ಟಮರ್ ಇರಬಹುದು. ಸೊ JNFRNKPVTEUPBQGJUXX ಇದೆ ಲೆಟರ್ಸು. ಸೊ ಏನೋ ಒಂದು ದೇಶಕ್ಕೆ ತೊಂದರೆ ಮಾಡೋದಕ್ಕೆ ಯಾರೋ ತಯಾರಿ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಸ್ವಲ್ಪ ಹೆಚ್ಚಿನ ಗಮನನ ಕೊಡಬೇಕು ಅಂತ ಇಲ್ಲಿ ಇದೆ.
ಓಕೆ, ಉಜ್ಜಯಿನಿ ಕ್ಷೇತ್ರ, ಗೋವಾ ಬೀಚು, UP ಹೊಸ ವರ್ಷಕ್ಕೆ ತೊಂದರೆ ಮಾಡೋದಕ್ಕೆ ನೋಡ್ತಾ ಇರ್ಬೋದು. ವಿಟ್ನಾಯಂ ಅಂತ ಕೇಳಿಸ್ತಾ ಇದೆ. ಸಮಥಿಂಗ್ ಕನಕಪುರ ಹತ್ತತ್ರ ಕೂಡ ಎಲ್ಲೋ ಬ್ಲಾಸ್ಟ್ ಆಗುತ್ತೆ ಅಂತ ಇದೆ. ನಾನು ಬೇರೆ ರೀಡಿಂಗ್ ಮಾಡ್ತಿದ್ದೆ, ಬಟ್ ಲೆಟರ್ಸ್ ತೆಗ್ದಿದ ತಕ್ಷಣ ನಂಗೆ ಅದೇ ಬರ್ತಿದೆ. ಯಾರ ಮೇಲೋ FIR ಕೇಸ್ ದಾಖಲಾಗುವಂತ ಸಾಧ್ಯತೆಗಳು ಕೂಡ ಇದೆ. ನೆದರ್ಲ್ಯಾಂಡ್ ಇಂದ ಬಂದಿರೋರು ಒಂದಷ್ಟು ದುಷ್ಕೃತಿಯನ್ನ ಮಾಡ್ತಾರೆ ಅಂತ ಇದೆ. ಇಲ್ಲಿ ನಂಜನಗೂಡಲ್ಲಿ ಸಮಥಿಂಗ್ ಏನೋ ನೆರೆ ಜಾಸ್ತಿ ಆಗಬಹುದು, ಅಥವಾ ಸಮಥಿಂಗ್ ಏನೋ ನಂಜನಗೂಡು ಇದೆ. ಕ್ಲೋಸ್ ಫ್ರೆಂಡ್, ನನ್ನ ಕ್ಲೋಸ್ ಫ್ರೆಂಡ್ ಕೂಡ ನಂಗೇನೋ ಮೋಸ ಮಾಡ್ತಾರೆ ಅನ್ನೋವಂಥದ್ದು ಇದೆ. ಬಟ್ ನನಗೆ ಕ್ಲೋಸ್ ಫ್ರೆಂಡ್ಸ್ ಇಲ್ಲ, ಕ್ಲೋಸ್ ರಿಲೇಟಿವ್ಸ್ ಅಥವಾ ಸ್ಟೂಡೆಂಟ್ಸ್ ಇದ್ದಾರೆ. ಅವರಲ್ಲಿ ಯಾರೋ ಏನೋ ತೊಂದರೆ ಮಾಡ್ತಾರೆ ಅನ್ನೋವಂಥದ್ದು ಸಮಥಿಂಗ್. ಓಕೆ, ಆಯ್ತು. ಇದಿಷ್ಟು ನಿಮ್ಗೆ ಬಂದಂಥ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ನಮಸ್ತೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ಬ್ಲೂ ಕಲರ್ ಮತ್ತೆ 2, 4, 6, 8 ನಂಬರ್ಸ್ ಮತ್ತೆ ಫೆಬ್ರವರಿ, ಏಪ್ರಿಲ್, ಜೂನ್, ಆಗಸ್ಟ್, ನವೆಂಬರ್ ತಿಂಗಳನ್ನ ಯಾರು ಆಯ್ಕೆ ಮಾಡಿದ್ದೀರಾ. ಸೊ ಡೆಫಿನೆಟ್ಲಿ ನಿಮ್ಮನ್ನು ಮದುವೆ ಆಗುವಂಥ ಪರ್ಸನ್ ನಾಲೆಡ್ಜ್ ಪರ್ಸನ್ ಆಗಿರ್ತಾರೆ, ತುಂಬ ಹಾನೆಸ್ಟ್ ಪರ್ಸನ್ ಆಗಿರ್ತಾರೆ, ಪ್ರಯಾಣ ಮಾಡೋ ಅಂಥವ್ರು ಆಗಿರ್ತಾರೆ. ಅವ್ರ ಹೆಸರು ಮೇ ಬಿ ನಂದೀಶ್, ನಂದಿ, ಸಮಥಿಂಗ್, ಬಸವ, ಬಸವೇಶ್ವರ, ಬಸವಣ್ಣ, ಈ ಥರ ಕೂಡ ಇರ್ಬೋದು. ನಿಮ್ಮನ್ನು ಮದುವೆ ಆಗೋ ಪರ್ಸನ್ನು ಯಾರ ಹತ್ರನೋ ಕೆಲಸ ಮಾಡ್ತಾ ಇರ್ತಾರೆ, ಹಾನೆಸ್ಟ್ ಆಗಿ ಇರ್ತಾರೆ. ಸೊ ಅವರ ಓನರ್ಸ್ ನಿಮ್ಗೆ ನೋಡಿ ಮದುವೆ ಮಾಡಿಸುವಂತ ಪ್ರಯತ್ನಗಳನ್ನ ಮಾಡ್ತಾರೆ ಅನ್ನುವಂಥದ್ದು ಇದೆ. ಸೊ ಯಾರೋ ಕೈ ಕೆಳಗೆ ಕೆಲಸ ಮಾಡ್ತಿರುವಂತ ವ್ಯಕ್ತಿನ ನೀವು ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಕೆಲವರು ಈ ಜಾನಪದ ಕಲೆಗಾರರನ್ನ ಮದುವೆ ಆಗುವಂತ, ಅಂದ್ರೆ ಮ್ಯೂಸಿಕ್ ಅಥವಾ ಸ್ಟೋರಿ ಟೆಲ್ಲಿಂಗ್ ಈ ತರ ಹರಿಕತೆಗಳನ್ನೆಲ್ಲ ಮಾಡ್ತಾರಲ್ಲ, ಅವ್ರನ್ನ ಮದುವೆ ಆಗುವಂತ ಸಾಧ್ಯತೆಗಳಿದೆ. ನಂಗೆ ಇದ್ರಲ್ಲಿ ನಿಜವಾಗ್ಲೂ ನಾಗ ಬುಸ್ ಅಂದಂಗಾಯ್ತು. ಸೊ ಕೆಲವರು ನಿಜವಾಗ್ಲೂ ನಾಗ ಕುಲದವರು ಯಾರೋ ನೋಡ್ತಾ ಇದ್ದೀರಾ, ನಿಮ್ಮ ಚರಣ ಪಾದಗಳಿಗೆ ನನ್ನ ಶಿರಸಾಷ್ಟಾಂಗ ನಮನಗಳು. ಅಲ್ಲಿಂದಾನೆ ಈ ಅಬಲೆನ ಆಶೀರ್ವಾದ ಮಾಡ್ಬಿಡಿ. ಸೊ ನಾಗಕುಲದವರು ನಾಗಕುಲದ ಆಶೀರ್ವಾದದಿಂದ ವಿವಾಹ ಆಗುವಂತ ಸಾಧ್ಯತೆ ಇದೆ. ನಿಮ್ಗೆ ವಿವಾಹ ಸಾಮೂಹಿಕ ವಿವಾಹದಲ್ಲಿ ಆಗುವಂತ ಸಾಧ್ಯತೆ ಇದೆ.
ನಂಗೆ ಇಲ್ಲಿ ಆ, ಶಾರದಾ ಪೀಠದ ಸಂಸ್ಥಾನ ಏನಿದೆ ಅಲ್ಲಿ ಆಯೋಜಿಸುವಂಥ ಸಾಮೂಹಿಕ ವಿವಾಹದಲ್ಲಿ ನಿಮ್ಗೆ ವಿವಾಹ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಚಾಲೆಂಜಸ್ ಇದೆ, ಪ್ರೊಫೈಲ್ ಇದೆ. ಆ ಪ್ರೊಫೈಲ್ ಅಲ್ಲಿ ಚೂಸ್ ಮಾಡ್ತಿದ್ದಾರೆ, ಎಲ್ರೂ ರೆಡಿ ಇದ್ದಾರೆ. ಸೊ ಯಾರನ್ನ ಮದ್ವೆ ಆಗ್ತಿರೋ ಅದು ನಿಮ್ಗೆ ಬಿಟ್ಟಂತ ವಿಚಾರ ಅನ್ನುವಂಥ ರೀತಿಲಿ ಇದೆ. ಸೊ ಎಲ್ಲೋ ಒಂದ್ ಕಡೆ ನೀವು ಮದ್ವೆಲಿ ಆಸಕ್ತಿ ಹೊಂದಿಲ್ಲ ಕೆಲವರು. ಕೆಲವರು ಮ್ಯಾರೇಜ್ ಬೇಡ ನನ್ಗೆ, ಹಾಗೆ ಇರ್ತೀನಿ ಅನ್ನುವಂಥ ನಿರ್ಧಾರದಲ್ಲಿ ಇರಬಹುದು. ಸೊ ಸದ್ಯಕ್ಕೆ ನಿಮ್ಮ ಪರ್ಸನ್ ಏನಿದ್ದಾರೆ, ಕೆಲವರು ತುಂಬಾ ಆಳವಾಗಿ ಒಂದು ಪಕ್ಷಕ್ಕೆ ನಿಷ್ಠಾವಂತ ವ್ಯಕ್ತಿಯಾಗಿ ಇರಬಹುದು, ಅಥವಾ ಒಂದು ಸಾಧನೆ ಮಾಡುವಂತ ಹಾದಿಯಲ್ಲಿ ಇರಬಹುದು. ಇನ್ ಕೆಲವರು ಸಾಕಷ್ಟು ಅವಮಾನಗಳನ್ನ ಎದುರಿಸಿ ಒಂದಷ್ಟು ಅಜ್ಞಾತವಾಸನ ಮುಗಿಸಿ ಬಂದಿರೋರು ಕೂಡ ಆಗಿರಬಹುದು. ಸೊ ಬಹಳಷ್ಟು ಎನರ್ಜಿ ಇಲ್ಲಿ ಇದೆ. ಬಹಳಷ್ಟು ಆಲ್ಕೋಹಾಲ್ ತಗೊಳ್ಳೋ ಅಂಥ ವ್ಯಕ್ತಿ ಕೂಡ ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ಬರ್ಬಹುದು, ಅಥವಾ ಅವರಿಗೆ ತುಂಬಾ ಅವರ ಪವರ್ ತುಂಬಾ ಇದೆ, ನನ್ನ ಪವರಿಗೆ ತಕ್ಕಂತೆ ನಾ ಇರ್ತೀನಿ ಹಾಗೆ ಹೀಗೆ ಅನ್ನುವಂಥ ರೀತಿಲಿ ಒಂದ್ ರೀತಿ ಸೆಟಲ್ಡ್ ಎನರ್ಜಿಲಿ ಇರೋ ಅಂಥವ್ರು, ಯಾವಾಗ್ಲೂ ವೇಟ್ ಮಾಡೋ ಅಂಥವ್ರು, ಅಥವಾ ಯಾವಾಗ್ಲೂ ಆಕ್ಟಿವ್ ಆಗಿ ಇರುವಂತ ವ್ಯಕ್ತಿನ ನೀವು ಆಯ್ಕೆ ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆ. ನಿಮ್ ಪಾರ್ಟ್ನರ್ ಯಾವಾಗ್ಲೂ, ಕೆಲವರು ಮಾತ್ರ ಸೆಂಟರ್ ಆಫ್ ಅಟ್ರಾಕ್ಷನ್, ತುಂಬಾ ಪವರ್ಫುಲ್ ಆಗಿ ಇರುವಂತವ್ರು, ಶತ್ರುಗಳ ಎದೆಲಿ ನಡ್ಕ ತರ್ಸೋ ಅಂಥವ್ರು, ತುಂಬಾ ಕೋಪದಲ್ಲಿ ಇರುವಂತ ಪರ್ಸನ್, ಯಾವಾಗ್ಲೂ ಆಂಗರ್ ಆಂಗರ್ ಆಂಗರ್, ತುಂಬಾ ಕೋಪ ತರಿಸುವಂತ ಪರ್ಸನ್ ಆಗಿರ್ತಾರೆ. ಕೆಲವು ಸತಿ ಅವರು ತಾಯಿಗೆ ತುಂಬಾ ಆಪ್ಟ್ ಆಗಿರ್ತಾರೆ, ತಾಯಿ ಹತ್ರ ತುಂಬಾ ಕ್ಲೋಸ್ ಆಗಿ ಇರುವಂತದ್ದು, ತುಂಬಾ ಮೂಡ್ ಸ್ವಿಂಗ್ಸ್ ಇರುವಂತ ವ್ಯಕ್ತಿ ಆಗಿರ್ತಾರೆ. ಮತ್ತೆ ಫೈನಾನ್ಷಿಯಲಿ ಅವ್ರು ತುಂಬಾ ಚೆನ್ನಾಗಿರ್ತಾರೆ. ಫೈನಾನ್ಷಿಯಲ್ ವಿಚಾರದಲ್ಲಿ ಅವ್ರಿಗೇನು ಪ್ರಾಬ್ಲಮ್ ಇರೋದಿಲ್ಲ. ಆದ್ರೆ ಜಾಸ್ತಿ ಅವರು ತಲೆನೇ ಉಪಯೋಗಿಸೋದಿಲ್ಲ. ಅವ್ರು ಯಾವಾಗ್ಲೂ ಅವ್ರಿಗೇನ್ ಇಷ್ಟ ಬರುತ್ತೋ ಅದ್ ಮಾಡ್ತಾರೆ. ಸೀರಿಯಸ್ನೆಸ್ ಅನ್ನೋದು ಕೆಲವು ಸತಿ ಅವರಿಗೆ ಇರೋದಿಲ್ಲ ಅನ್ನುವಂಥದ್ದು ಇದೆ. ಸಾಕಷ್ಟು ಅಗ್ನಿ ಪರೀಕ್ಷೆಗಳನ್ನ ಕೊಡ್ಬೇಕಾಗತ್ತೆ ನಿಮ್ ಪಾರ್ಟ್ನರ್ ನಿಮ್ಮನ್ನ ಒಪ್ಕೊಳಕ್ಕಿಂತ ಮುಂಚೆ. ಸಾರಿ, ನೀವು ನಿಮ್ ಪಾರ್ಟ್ನರ್ನ ಒಪ್ಕೊಳಕ್ಕಿಂತ ಮುಂಚೆ ನಿಮ್ ಪಾರ್ಟ್ನರ್ ಸಾಕಷ್ಟು ಚಾಲೆಂಜಸ್ ಅನ್ನ ಫೇಸ್ ಮಾಡ್ಬೇಕಾಗತ್ತೆ. ನಿಮ್ಮ ಮ್ಯಾರೇಜ್ ಎಲ್ಲೋ ಡೆಸ್ಟೈನ್ಡ್ ಇದೆ, ಮುಂಚೆನೆ ನಿರ್ಧಾರ ಆಗಿದೆ ಇಂಥ ಪರ್ಸನ್ನೇ ನಿಮ್ಗೆ ಮ್ಯಾರೇಜ್ ಆಗ್ಬೇಕು ಅಂತ. ಹಾಗಾಗಿ ಅಂಥ ಪರ್ಸನ್ನೇ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸದ್ಯಕ್ಕೆ ನಿಮ್ ಪರ್ಸನ್ ತುಂಬಾ ಸ್ಟ್ರಾಂಗ್ ಫಿಸಿಕಲ್ ಬಾಡಿ ಇರುವಂತವ್ರು ಇರ್ತಾರೆ, ತುಂಬಾ ಕೋಪ ಮಾಡಿರೋ ಅಂಥವ್ರು, ಮತ್ತೆ ಅವರಿಗೆ ತುಂಬಾ ಹೇರ್ಸ್ ಇರುತ್ತೆ ಅಂತ ನಂಗೆ ಅನ್ನಿಸ್ತಾ ಇದೆ. ಸೊ ಬಾಡಿ ಮೇಲೆಲ್ಲ ಜಾಸ್ತಿ ಹೇರ್ ಇರುತ್ತೆ. ಈವನ್ ಅವರು ಮೇಲ ಫಿಮೇಲ ಡಸಂಟ್ ಮ್ಯಾಟರ್, ಬಟ್ ತುಂಬಾ ಒಂದು ಹೇರ್ಸ್ ಇರುತ್ತೆ ಅವರಿಗೆ. ಈವನ್ ಅದು ಕೂದ್ಲಾದ್ರೂ ಆಗಿರ್ಲಿ, ಸೊ ಬಾಡಿಲಾದ್ರೂ ಆಗಿರ್ಲಿ, ತುಂಬಾ ಹೇರ್ ಇರುತ್ತೆ. ಮತ್ತೆ ಸಾಕಷ್ಟು ವಿಚಾರಗಳಲ್ಲಿ ಅವ್ರಿಗೆ ಅಲಂಕಾರ ಮಾಡ್ಕೊಳ್ಳೋದು ಇಷ್ಟ ಆಗತ್ತೆ ಅಂತ ಅನ್ಸುತ್ತೆ. ಮತ್ತೆ ತುಂಬಾ ಹೊರಗಡೆ ಹೋಗೋದು, ಪಾರ್ಟಿ ಮೋಜು ಮಸ್ತಿ, ಈ ತರ ಎನರ್ಜಿ ಇರುತ್ತೆ. ಅವ್ರನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಇರುತ್ತೆ. ತುಂಬಾ ಪವರ್ಫುಲ್ ಆಗಿ ಆ ಇರ್ತಾರೆ. ಒಂಥರ ಏನು ನೋಡಿದ್ರೇನೆ ಗುಮ್ಮೋ ತರ ರೀತಿಲಿ ಇರ್ತಾರೆ ಅವರು. ಸಾಕಷ್ಟು ಒಳ್ಳೆ ಮನ್ಸಿರೋ ಅಂಥವ್ರು. ಸಾಕಷ್ಟು ಆ ಸಮಸ್ಯೆಗಳ್ ಬಂದ್ರೆ ಅವರು ಹೆದರೋದೇ ಇಲ್ಲ, ಆರಾಮ್ಸೆ ಈಸಿ ಗೋ ಪರ್ಸನ್ ಆಗಿ ಇರ್ತಾರೆ ಅಂತ ಅನ್ಸುತ್ತೆ. ಸೊ ಒಂದ್ಸತಿ ನಿಂತ್ರೆ ನಿಂತೇ ಬಿಡ್ತಾರೆ, ಇಲ್ಲ ಮುಂದುವರೆದ್ರೆ ಮುಂದುವರಿತಾರೆ, ಆ ತರ. ಸೊ ಒಂದ್ ರೀತಿ ತುಂಬಾ ಓವರ್ ಫ್ಯಾಟ್ ಅಲ್ಲಿ ಇರುವಂತ ವ್ಯಕ್ತಿ ಆಗಿರ್ತಾರೆ ಅಂತ ಅನ್ಸುತ್ತೆ. ತುಂಬಾ ದಪ್ಪಕ್ಕೆ ಇರ್ತಾರೆ, ತುಂಬಾ ಉದ್ದಕ್ಕೆ ಇರುವಂತದ್ದು, ಹೆಚ್ಚು ತಿನ್ನುವಂಥದ್ದು, ತುಂಬಾ ಸರ 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 ಅಂತ ಆಡೋವಂಥದ್ದು, ಒಂದ್ಸತಿ ಇದ್ದಂಗೆ ಒಂದ್ಸತಿ ಇರೋದಿಲ್ಲ, ಒಂದ್ ಜಾಗದಲ್ಲಿ ಇದ್ರೆ ಇನ್ನೊಂದ್ ನಿಮಿಷಕ್ಕೆ ಇನ್ನೊಂದ್ ಜಾಗದಲ್ಲಿ ಇರ್ತಾರೆ. ಸೊ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಇರುತ್ತೆ. ಹಾಗಂತ ದೇವ್ರನ್ನೂ ಕೂಡ ಸುಮ್ನೆ ಬಿಡೋದಿಲ್ಲ, ದೇವ್ರನ್ನೂ ಇವ್ರು ತರಾಟೆಗೆ ತಗೊಳ್ತಾ ಇರ್ತಾರೆ. ದೇವ್ರಿಗೂ ಕೂಡ ಸಾಕಷ್ಟು ವಿಚಾರಗಳನ್ನ ಹೇಳ್ತಾ ಇರ್ತಾರೆ. ಅಂದ್ರೆ ನೀ ಹಂಗ್ ಮಾಡು, ನೀ ಹಿಂಗ್ ಮಾಡು, ನೀನ್ ಸರಿ ಇಲ್ಲ, ನಿಂದು ಈ ತಪ್ಪು ಮಾಡಿದೆ, ಆ ತಪ್ಪು ಮಾಡಿದೆ ಅಂತ ದೇವರಿಗೆ ಕ್ಲಾಸ್ ತಗೊಳ್ಳುವಂತ ಪರ್ಸನ್. ಸೊ ಮೈಂಡ್ ಇಂದ ಏನು ಯೋಚನೆ ಮಾಡೋದಿಲ್ಲ. ಎಮೋಷನಲಿ ಕೆಲವು ಸತಿ ತುಂಬಾ ಲೋ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ನೋಡಕ್ಕೆ ತುಂಬಾ ಸುಂದರವಾಗಿ ಇರ್ತಾರೆ. ಕೆಲವರು ತುಂಬಾ ಒಂದ್ ರೀತಿ ಏನೋ ಒಂದ್ ರೀತಿ ಅಟ್ರಾಕ್ಷನ್ ಅವರಲ್ಲಿ ಇರುತ್ತೆ, ಬಟ್ ತುಂಬಾ ವೆಲ್ ಡ್ರೆಸ್ಡ್ ಪರ್ಸನ್ ಆಗಿ ಇರ್ತಾರೆ. ಮತ್ತೆ ಎಲ್ಲಂದ್ರಲ್ಲಿ ತಿನ್ನೋದು, ಎಲ್ಲಂದ್ರಲ್ಲಿ ಮಲ್ಗೋದು, ಇದು ಇವರಿಗೆ ಅಭ್ಯಾಸ. ನೀವು ಮದ್ವೆ ಆಗುವಂತ ಪರ್ಸನಿಗೆ
ಸುಮಾರಷ್ಟು ಚಾಲೆಂಜಸ್ ಅನ್ನ ಫೇಸ್ ಮಾಡಿರ್ತಾರೆ, ಮತ್ತೆ ಸಾಕಷ್ಟು ಬ್ಲಾಕ್ ಮ್ಯಾಜಿಕ್ ಎನರ್ಜಿಲಿ ಅವರು ತೊಂದರೆಗೆ ಒಳಗಾಗಿರ್ತಾರೆ ಅನ್ನುವಂಥದ್ದು ಇದೆ. ಬಹಳಷ್ಟು ಪರ್ಸನ್ಸಿಗೆ ನಿಮ್ಮ ಪರ್ಸನ್ ಯಾರನ್ನ ಮದ್ವೆ ಆಗ್ತೀರಾ ಅವರಿಗೆ ತಾಯಿ ಇರೋದಿಲ್ಲ ಅಥವಾ ಪೇರೆಂಟ್ಸ್ ಇರೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ಆ ಥರದ ಪರ್ಸನ್ನ ನೀವು ಮದ್ವೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಪಿತೃದೋಷ ಕೂಡ ಇರಬಹುದು ನೀವು ಮದ್ವೆ ಆಗುವಂತ ಪರ್ಸನ್ನಿಗೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಅವರಿಗೆ ಏನೋ ಒಂದು ಕಾಯಿಲೆ ತರ ಇರುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಇಂಟರ್ ಕ್ಯಾಸ್ಟ್ ಪರ್ಸನ್ ಆಗಿರ್ತಾರೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ವಿಚಾರಗಳಲ್ಲಿ ಬದಲಾವಣೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡ್ಬೇಕು ಅಂತ ಕಾಯ್ತಾ ಇರ್ತಾರೆ. ಬಟ್ ಇಲ್ಲಿ ಆಪ್ಷನ್ಸ್ ಜಾಸ್ತಿ ಇರುತ್ತೆ ಅವರಿಗೆ. ಎಷ್ಟೋ ಜನಗಳಿಗೆ ಎಷ್ಟೋ ಜನ್ಮಗಳಿಂದ ಕಾಯ್ಕೊಂಡಿರುವಂತ ವ್ಯಕ್ತಿ ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ಬರುವಂತ ಸಾಧ್ಯತೆಗಳು ತುಂಬಾನೇ ಇದೆ. ಬಟ್ ನೋಡೋಣ, ಅದು ಇವಾಗ ರಾಜಮನೆತನದಿಂದ ಅಥವಾ ರಾಜಕೀಯದಿಂದ ಬಂದಿರುವಂತ ವ್ಯಕ್ತಿಗಳು ಕೂಡ ಆಗಿರಬಹುದು. ಕೆಲವ್ರಿಗೆ ಸೈನಿಕರ ಎನರ್ಜಿ ಕೂಡ ಇದೆ. ಸೊ ಸೈನಿಕರು ಕೂಡ ಆಗಿರಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ಚಾಲೆಂಜಸ್ ಅವರು ಗೆದ್ದು ನಿಮ್ಮನ್ನ ಮದ್ವೆ ಆಗುವಂತ ಸಾಧ್ಯತೆ ಇದೆ. ಬಟ್ ಸಾಕಷ್ಟು ಚಾಲೆಂಜಸ್ ಕೆಲವುದು ಫಿಸಿಕಲಿ ಇದೆ, ಕೆಲವ್ರದ್ದು ಫ್ಯಾಮಿಲಿ ಕಡೆಯಿಂದ ಆಗುವಂತ ಸಾಧ್ಯತೆ ಇದೆ. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಇಲ್ಲಿ ತೋರಿಸ್ತಾ ಇದೆ. ಆ ಥರ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ತುಂಬಾ ಒಂದಷ್ಟು ಬ್ಯಾಡ್ ಹ್ಯಾಬಿಟ್ಸ್ ಅವ್ರನ್ನ ರಿಜೆಕ್ಟ್ ಮಾಡೋದಕ್ಕೆ ಸಾಕಷ್ಟು ಕಾರಣಗಳನ್ನ ತಂದ್ಕೊಡುತ್ತೆ ನಿಮ್ಗೆ. ಬಟ್ ನೀವು ರಿಜೆಕ್ಟ್ ಮಾಡ್ದಿರೋ ಒಪ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಎಸ್, ಕೆಲವು ರೀತಿಲಿ ಅವರು ತುಂಬಾ ಬೇಸತ್ತು ಹೋಗಿರ್ತಾರೆ. ಕೆಲಸ ಮಾಡಕ್ ಇಂಟ್ರೆಸ್ಟ್ ಇರಲ್ಲ ಅವರಿಗೆ. ಸೋಂಬೇರಿ ಅಂತ ಹೇಳ್ಬೋದು. ಸೋಂಬೇರಿನ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಕೆಲವರು, ಎಲ್ರೂ ಅಲ್ಲ, ಕೆಲವರು ಅಂಥವ್ರನ್ನ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಇದೆ. ಸೊ ನಿಮ್ಮ ಮದುವೆ ಆಗುವಂತ ಪರ್ಸನ್ ಸ್ಟ್ರಾಂಗ್ ಫಿಸಿಕಲ್ ಬಾಡಿ ಕೂಡ ಇಟ್ಕೊಂಡಿರ್ತಾರೆ, ಸ್ಟ್ರಾಂಗ್ ಆಗಿ ಇರ್ತಾರೆ ಫಿಸಿಕಲಿ ಅನ್ನುವಂಥದ್ದು ಇದೆ. ಕೆಲವರು ಅಡಿಕ್ಷನ್ ಅಲ್ಲಿ ಇರಬಹುದು. ಸೊ ಸಾಕಷ್ಟು ಅಡಿಕ್ಷನ್ ಅಲ್ಲಿ ಅವರು ಇರುವಂತ ಸಾಧ್ಯತೆ ಇದೆ. ನೋಡ್ಕೊಂಡು ನಿಮ್ಗೆ ಡೆಸ್ಟೈನ್ಡ್ ಪರ್ಸನ್ ಆಗಿರ್ತಾರೆ. ಆಲ್ಮೋಸ್ಟ್ ನೀವು ಅದನ್ನ ಬದಲಾಯಿಸೋದಕ್ಕೆ ಆಗೋದಿಲ್ಲ. ಬಟ್ ಇನ್ ಕೇಸ್ ಚಾನ್ಸಸ್ ಇದ್ರೆ ಯು ಕ್ಯಾನ್ ಹ್ಯಾಂಡಲ್ ವಿತ್ ಕೇರ್ ಅಂತ. ಸೊ ಅವರು ನಿಮ್ಗೆ ಸಾಕಷ್ಟು ಬುದ್ಧಿ ಕಲ್ಸೋದಕ್ಕೆ ಬರಬಹುದು. ಎಲ್ಲೋ ಒಂದ್ ಕಡೆ ನೀವು ತುಂಬಾ ಏಂಜಲಿಕ್ ಎನರ್ಜಿಲಿ ಇರ್ತೀರಾ ಅಂತ ಅನ್ಸುತ್ತೆ. ಸೊ ಆ ಸಮಯದಲ್ಲಿ ಅವರು ನಿಮ್ ಜೀವನಕ್ಕೆ ಒಂದು ಪಾಠವಾಗಿ ಬರಬಹುದು ಅನ್ನುವಂಥದ್ದು. ಸೊ ಕೆಲವ್ರಿಗೆ ಆಗ್ಲೇ ಹೇಳದಂಗೆ ತುಂಬಾ ದುರಭ್ಯಾಸಗಳು ಇರುವಂಥದ್ದು, ತುಂಬಾ ಜನ ಮಲ್ಟಿ ಪಾರ್ಟ್ನರ್ ಜೊತೆ ಇರುವಂಥದ್ದು, ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನುವಂಥ ಫೆಮಿನೈನ್ ಮಸ್ಕ್ಯುಲಿನ್ ಎನರ್ಜಿ ಎರಡು ಕೂಡ ಇರಬಹುದು. ಸೊ ಆ ಎನರ್ಜಿಲಿ ಇರುವಂಥವ್ರು ಫೈನಾನ್ಷಿಯಲಿ ಬೇಕು ಅನ್ನೋಂಥ ಕಾರಣಕ್ಕೆ ಏನ್ ಬೇಕಾದ್ರೂ ಮಾಡುವಂಥದ್ದು. ಎಷ್ಟು ಜನ ಇದ್ರು ಕೂಡ ಅವರು ಮಲ್ಟಿ ಪಾರ್ಟ್ನರ್ಸ್ ಮಲ್ಟಿ ಮ್ಯಾರೇಜ್ ಮತ್ತೆ ಮಲ್ಟಿ ಪಾರ್ಟ್ನರ್ ಏನ್ ಹೇಳ್ತಾರೆ, ತುಂಬಾ ಮದ್ವೆ ಆಗುವಂಥದ್ದು. ಈ ಮದ್ವೆ ಆಗಿಲ್ಲ ಅಂತ 3-4 ಮದ್ವೆ, 10-15 ಮದ್ವೆ, ಈ ತರ ಫ್ರಾಡ್ ಎನರ್ಜಿಲಿ ಇರೋರು ಕೂಡ ಇರುವಂತ ಸಾಧ್ಯತೆ ಇದೆ. ಸೊ ನೀವು ದುಡ್ಡಿಗೋಸ್ಕರ ನಿಮ್ಮ ತನನ ಕಳ್ಕೊಂಡಂತ ಸಮಯದಲ್ಲಿ ಅವರು ನಿಮ್ಮ ಜೀವನಕ್ಕೆ ಬರ್ತಾರೆ ಅಂತ ಅನ್ನಿಸ್ತಾ ಇದೆ. ಇನ್ ಕೆಲವರಿಗೆ, ಸಾರಿ ಇದು ಜನರಲ್ ರೀಡಿಂಗ್ ಇದೆ, ಮನಸ್ಸಿಗೆ ತೀರಾ ಹಚ್ಕೊಳಕ್ ಹೋಗ್ಬೇಡಿ. ಸೊ ಯಾರೋ ಒಬ್ರಿಗೆ ಇಬ್ರಿಗೆ ಇರಬಹುದು, ನೋಡೋರೆಲ್ರಿಗೂ ಅನ್ವಯಿಸೋದಿಲ್ಲ ಅದು. ಸೊ ಕೆಲವರಿಗೆ ನೀವು ಏನು ಕೊರಿಯರ್ ಅಥವಾ ಏನೋ ಒಂದು ನೆಟ್ವರ್ಕರ್ ಕೆಲಸ ಮಾಡ್ತಾ ಇರಬಹುದು, ಅಥವಾ MNC ಕಂಪ್ನಿಲಿ ನೀವು ಕೆಲಸ ಮಾಡ್ತಾ ಇರಬಹುದು, ಅಥವಾ ಗೂಗಲ್ ಅಲ್ಲಿ ಕೆಲಸ ಮಾಡ್ತಾ ಇರಬಹುದು. ಆ ಫೀಲ್ಡ್ ಅಲ್ಲಿ ಇರೋ ಅಂಥವ್ರು ಕೂಡ ನಿಮ್ಗೆ ಪಾರ್ಟ್ನರ್ ಆಗಿ ಬರುವಂತ ಸಾಧ್ಯತೆ ಇದೆ, ಲೈಫ್ ಪಾರ್ಟ್ನರ್ ಆಗಿ. ಅಥವಾ ನೀವು ಈ ಜಾಬ್ ಅಲ್ಲಿ ಇದ್ದಾಗ ಅವರು ನಿಮ್ಗೆ ಸಮಥಿಂಗ್ ಏನೋ ಮೆಸೇಜ್ ಪಾಸ್ ಮಾಡಕ್ಕೆ ಬಂದಾಗ ಅವ್ರು ನಿಮ್ಗೆ ಪಾರ್ಟ್ನರ್ ಆಗಿ ಸಿಗ್ಬಹುದು. ಕೆಲವರಿಗೆ ತುಂಬಾ ಅವರು ಪ್ರಪೋಸ್ ಮಾಡಿ 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 ನಿಮ್ಮನ್ನ ಹಿಂಬಾಲಿಸಿ ನಿಮ್ಮನ್ನ ಒಲಿಸ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ.
ಸಾಕಷ್ಟು ವಿಚಾರಗಳಲ್ಲಿ ನೀವು ಇನ್ಸ್ಪೈರ್ ಆಗಿ ಒಂದು ಕತೆ ಬರೆಯಕ್ಕೆ ಕೂತ್ಕೊಂಡಾಗ, ಸೊ ಯಾರ್ದೋ ಒಂದು ರಿಯಲ್ ಸ್ಟೋರಿನ ಕೇಳಿ ಇನ್ಸ್ಪೈರ್ ಆಗಿ ನೀವು ಅವ್ರನ್ನೇ ಮದ್ವೆ ಆಗಿ ಅವರಿಗೆ ಲೈಫ್ ಕೊಡ್ತೀನಿ ಅಂತ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಬಹಳಷ್ಟು ವಿಚಾರಗಳಲ್ಲಿ ನಿಮ್ಮನ್ನ ರಕ್ಷಣೆ ಮಾಡ್ತಾ ಇರೋರೇ ನಿಮ್ಮನ್ನ ಮದ್ವೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಎಲ್ಲೋ ಒಂದಷ್ಟು ವಿಚಾರಕ್ಕೆ ರಕ್ಷೆಗೆ ಹೋಗ್ತೀರಾ, ರಕ್ಷೆ ಹಾಕಿಸ್ಕೊಳಕ್ಕೋ ಅಥವಾ ರಕ್ಷೆ ಮಾಡ್ಕೊಳ್ಳೋದಕ್ಕೋ. ಸೊ ಅವರೇ ನಿಮ್ಮನ್ನ ಮದ್ವೆ ಆಗುವಂತ ಸಾಧ್ಯತೆ ಇದೆ. ಅದು ದೇವಸ್ಥಾನದವ್ರು ಇರ್ಬೋದು ಅಥವಾ ಚರ್ಚ್ ಅವ್ರು ಇರ್ಬೋದು, ಮಸೀದಿಯವ್ರು ಇರ್ಬೋದು, ಅದು ನನಗ್ ಗೊತ್ತಿಲ್ಲ. ಬಟ್ ಅಂಥವ್ರನ್ನೇ ನೀವು ಮದ್ವೆ ಆಗಕ್ಕೆ ಹೋಗುವಂತ, ಅಂಥವ್ರನ್ನೇ ಮದ್ವೆ ಆಗುವಂತ ಸಾಧ್ಯತೆಗಳು ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಬಹಳಷ್ಟು ವಿಚಾರಗಳಲ್ಲಿ ಆ ನಂಗೆ ಅನ್ಯಗ್ರಹ ಜೀವಿನ ನೀವು ಮದ್ವೆ ಆಗ್ತೀರಾ ಅಂತ ಅನ್ನಿಸ್ತಾ ಇದೆ. ಲೈಕ್ ಜಸ್ಟ್ ಬಿಫೋರ್ ಬಂದಂಗೆ ಅಲ್ಲಿ ಸರ್ಪದ ಎನರ್ಜಿ ಬಂತು. ನಾಗಲೋಕ ಈ ತರ ಸರ್ಪಲೋಕ ಆ ಥರದ್ ಸಮಥಿಂಗ್ ಎನರ್ಜಿ ಏನೋ ಇದೆ. ನನಗ್ ಗೊತ್ತಿಲ್ಲ ನಾನು ಏನ್ ಹೇಳ್ತಿದೀನಿ ಅಂತ. ನಿಮ್ಗೆ ಯಾರಿಗಾದ್ರೂ ಗೊತ್ತಾದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಒಟ್ನಲ್ಲಿ ಬೇರೆ ಲೈಕ್ ಫಿನ್ ಫ್ಲೇಮ್ ಜರ್ನಿ ಒಂದಷ್ಟು ರೀಸನಬಲ್ ಬರ್ತ್ನ, ಅಂದ್ರೆ ಒಂದು ರೀಸನಿಗೆ, ಸಾರಿ ರೀಸನಬಲ್ ಬರ್ತ್ ತಪ್ಪಾಯ್ತು ಹೇಳಿದ್ದು. ಒಂದು ರೀಸನಿಗೆ ತಮ್ಮ ಜನ್ಮ ಹುಟ್ಟಿರ್ತಾರಲ್ಲ ಅಂಥವ್ರನ್ನ ಕಾರಣಕರ್ತ ಜನ್ಮ ಅಂತ ಹೇಳ್ತಾರಲ್ಲ, ಅಂಥವ್ರನ್ನ ನೀವು ಮದ್ವೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಇಲ್ಲಿ ಕೆಲವು ಕಡೆ ಕೆಲವರಿಗೆ ಅಸ್ಟ್ರಾಲಜರ್ನ ಕೂಡ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸೊ ಯಾರೋ ನಿಮ್ಗೆ ತುಂಬಾ ಪ್ರಪೋಸ್ ಮಾಡಿ 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 ಮದ್ವೆ ಆಗುವಂತ ಸಾಧ್ಯತೆ ಇದೆ. ಜಾಸ್ತಿ ಜನ ಎಲ್ಲ ಸೆಕೆಂಡ್ ಒನ್ ಚೂಸ್ ಮಾಡಿದೀರಾ ಅಂತ ಅನ್ಸುತ್ತೆ. ಸೊ ಯಾರೋ ರಾಜ್ಕುಮಾರ ನಿಮ್ಗೆ ಪ್ರಪೋಸ್ ಮಾಡಬಹುದು. ನೀವು ಮದ್ವೆ ಆಗುವಂತ ಹುಡುಗಿ ತುಂಬಾ ರೆಬಲ್ ಆಟಿಟ್ಯೂಡ್ ಅಲ್ಲಿ ಇರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ಗೂ ಕೂಡ ಅದೇ ಎನರ್ಜಿಲಿ ನೀವು ಇರುವಂತವ್ರು ಬೇಕು ಅಂತ ಕಾಯ್ತಾ ಇರ್ಬೋದು. ಫೆಮಿನಿನ್ ಎನರ್ಜಿ ಇರ್ಲಿ, ಮಸ್ಕ್ಯುಲಿನ್ ಎನರ್ಜಿ ಇರ್ಲಿ, ತುಂಬಾ ಆಟಿಟ್ಯೂಡ್ ಅಲ್ಲಿ ನೀವು ಇರ್ತೀರಾ. ಅದಕ್ಕೆ ಆ ಪರ್ಸನ್ ಬಂದು ನಿಮ್ಮ ಆಟಿಟ್ಯೂಡ್ನೆಲ್ಲ ಖಾಲಿ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಜಾಲಿಗೋ ಪರ್ಸನ್ ನ ಹುಡುಕ್ತಾ ಇರ್ತೀರಾ. ಸೊ ಕೆಲವರು ತುಂಬಾ ಹಾಡು, ಕವಿತೆ ಇದ್ರೆ, ಕೆಲವರು ಏನದು ಪರಿಸರ ಸಂರಕ್ಷಣಾ ವಿಚಾರದಲ್ಲಿ ಅಥವಾ ಆಯುರ್ವೇದಿಕ್ ಸ್ಟೂಡೆಂಟ್ ಆಗಿರ್ಬಹುದು, ಕೆಲವರು ಸಿಂಗಲ್ ಪೇರೆಂಟ್ ಆಗಿರ್ಬಹುದು, ಕೆಲವರು ಇನ್ನೊಬ್ರಿಗೆ ಗೈಡೆನ್ಸ್ ಕೊಡುವಂತ ರೀಡರ್ ಅಥವಾ ಸ್ಪೆಲ್ ವರ್ಕರ್ ಅಥವಾ ಸಮಥಿಂಗ್ ಏನೋ ಹೀಲಿಂಗ್ ಫೀಲ್ಡ್ ಅಲ್ಲಿ ಇರುವಂತವ್ರು ನೀವೆಲ್ಲ ಇವ್ರಾಗಿರ್ಬಹುದು. ನಿಮ್ಗೆ ಅಂತ ವರ್ಸ್ಟ್ ಪರ್ಸನ್ಸ್ ಕೆಲವರು ಬರುವಂತ ಸಾಧ್ಯತೆ ಇದೆ. ಯಾಕೆ ಅಂದ್ರೆ ಎನರ್ಜಿ ಬ್ಯಾಲೆನ್ಸ್, ಪಾಸ್ಟ್ ಲೈಫ್ ಕರ್ಮ. ಸೊ ಈ ಲೈಫಲ್ಲಿ ಎಲ್ಲ ಒಳ್ಳೆಯವರಾಗಿದ್ದಾಗ ಮೋಸ ಮಾಡ್ಬಿಟ್ರೆ ಮುಂದಿನ ಜನ್ಮಕ್ಕೆ ನಂಗೆ ಬೇಡ ಒಳ್ಳೆ ಲೈಫ್, ಯಾರು ಹೇಗಾದ್ರೂ ಹೋಗ್ಲಿ ನಾನ್ ಮಜಾ ಮಾಡ್ತೀನಿ, ಮಜಾ ಮಾಡೋರೆ ಚೆನ್ನಾಗಿದ್ರು ಅಂತ ಅನ್ಕೊಂಡ್ ಬರ್ತೀರಾ. ಮತ್ತೆ ಅಟ್ ದಿ ಸೇಮ್ ಟೈಮ್ ಅದೇ ರೀತಿಲೇನೆ ಅವರು ಕೂಡ ಬದಲಾಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ನೀವು ಬದಲಾಯಿಸಕ್ ಪ್ರಯತ್ನ ಪಟ್ರೆ ಅವರು ಬದಲಾಗುವಂತ ಸಾಧ್ಯತೆ ಇದೆ. ಸಾಕಷ್ಟು ನೋವುಗಳನ್ನ ತಿಂದಿರುವಂತ ನಿಮ್ಗೆ ಅವ್ರು ಒಂದ್ ರೀತಿ ಬದಲಾವಣೆ ತರುವಂತ ರೀತಿಲಿ ಒಳ್ಳೆ ರೀತಿಲಿ ಬರ್ತಾರೆ. ಸ್ಟೂಡೆಂಟಿಗೆ ಅವ್ರ ಒಂದ್ ರೀತಿ ಬುದ್ಧಿ ಕಲಿಸುವಂತ ರೀತಿಲಿ ಬರ್ತಾರೆ. ಸೊ ತುಂಬಾ ಆಟಿಟ್ಯೂಡ್ ಅಲ್ಲಿ ಇರೋರಿಗೆ ಆಟಿಟ್ಯೂಡ್ ಎಲ್ಲ ಹೋಗ್ಸೋ ಅಂತವ್ರು ಬರ್ತಾರೆ. ಸೊ ಒಂದ್ ರೀತಿ ಇನ್ಫಾರ್ಮೇಶನ್ ಆಗಿ ಟೋಟಲಿ ಅಪೋಸಿಟ್ ಕ್ಯಾರೆಕ್ಟರ್ನ ನೀವು ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ಪಡಿತೀರಾ ಅನ್ನುವಂಥದ್ದು ಇದೆ. ಬಟ್ ಹಾಗಾಗೋದು ಬೇಡ ಅಂತ ನಂಗೆ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಅದು ತುಂಬಾ ಹಾರ್ಶ್ ಆಗಿ ಇರುತ್ತೆ. ಅಂಥವ್ರನ್ನ ಹ್ಯಾಂಡಲ್ ಮಾಡೋದು ಸ್ವಲ್ಪ ಹೆಚ್ಚಿನ ಕಷ್ಟ ಅಂತ ಅನ್ಸುತ್ತೆ ನಂಗೆ. ಸೊ ಹಾಗಾಗಿ ನಿಮ್ಗೆ ಬರುವಂತ ಲೈಫ್ ಪಾರ್ಟ್ನರ್ ಇನ್ನ ಬೆಟರ್ ಆಗಿ ಇರ್ಲಿ ಅಂತ ಹಾರೈಸಬಲ್ಲೆ. ಬಟ್ ಇದು ಡೆಸ್ಟೈನ್ಡ್ ಆಗಿರೋದ್ರಿಂದ ಬದಲಾಯಿಸೋದು ನಿಮ್ಗೆ ಕಷ್ಟ ಆಗ್ಬಹುದು ಅಥವಾ ಯಾರಿಗೂ ಕಷ್ಟ ಆಗ್ಬಹುದು. ನೋಡೋಣ, ಒಳ್ಳೇದಾಗ್ಲಿ. ಬಟ್ ಆ ತರ ಗಾಬರಿ ಪಡೋವಂಥದ್ದು ಏನಿಲ್ಲ. ಸೊ ಆರಾಮ್ಸೆ ಈಸಿಲಿ ನಿಮ್ಗೆ ಈ ಲೈಫ್ ನೋಡಿರ್ತೀರಲ್ವಾ, ನಿಮ್ ಲೈಫ್ ಅಲ್ಲಿ ಆಟಿಟ್ಯೂಡ್ ಅವ್ರದ್ದು ಆಪೋಸಿಟ್ ಇರುತ್ತೆ. ಸೊ ಹೋಗ್ತಾ ಹೋಗ್ತಾ ಅವರು ನಿಮ್ ತರ ಆಗ್ಬಿಡ್ತಾರೆ. ಸೊ ನೀವು ಅವ್ರ ತರ ಆಗ್ಬಿಡ್ತೀರಾ. ಸೊ ನೋಡಿ, ಲೈಕ್ ಮ್ಯಾಜಿಷಿಯನ್. ಸೊ ಒಂದ್ ರೀತಿ ಮ್ಯಾಜಿಷಿಯನ್ ರೀತಿ ನಿಮ್ಗೆ ಹೇಗ್ ಬೇಕೋ ಹಾಗೆ ಅವ್ರನ್ನ ನೀವು ಬದಲಾಯಿಸ್ಕೊಳ್ತೀರಾ, ಅವ್ರಿಗೆ ಹೇಗ್ ಬೇಕೋ ಹಾಗೆ ಅವರು ನಿಮ್ಮನ್ನ ಬದಲಾಯಿಸ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ.
ಸೊ ಎಸ್, ಏನು ಬೇಡ ಅನ್ನುವಂತ ಎನರ್ಜಿಲಿ ನಿಮ್ಮಿಬ್ಬರ ಭೇಟಿ ಆಗುವಂತ ಸಾಧ್ಯತೆ ಇದೆ. ಮದ್ವೆ ಆದ್ಮೇಲೆ ಇವ್ರನ್ನ ಯಾಕಾದ್ರೂ ಮದ್ವೆ ಆದ್ನು ಬೇಡ ಅಂತ ಅನ್ಸುವಂತ ಸಮಸ್ಯೆಗಳು ಬರಬಹುದು. ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚಿನ ಸಮಸ್ಯೆಗಳಾಗಬಹುದು, ಅಥವಾ ಅವ್ರ ಜೀವನದಲ್ಲಿ ಅವರ ಎಕ್ಸ್ ಅವರಿಗೆ ತುಂಬಾ ತೊಂದರೆ ಕೊಟ್ಟು ಸಮಸ್ಯೆ ಮಾಡಿರ್ತಾರೆ. ಆ ಸಮಸ್ಯೆಗಳನ್ನ ಬಿಟ್ಟು ಅವ್ರು ಅದನ್ನೆಲ್ಲ ಬಿಟ್ಟು ಮತ್ತೆ ಹೊಸ ಜೀವನದಲ್ಲಿ ಬರೋ ಹಾಗೆ, ಹೊಸ ವ್ಯಕ್ತಿಯಾಗಿ ಬದಲಾಗೋ ಹಾಗೆ ನೀವು ಮಾಡ್ತೀರಾ ಅನ್ನುವಂಥದ್ದು ಇದೆ. ಮದ್ವೆ ಆದಂತ ಒಂದ್ ಸಮಯ ಮಾತ್ರ, ಒಂದ್ ಸ್ವಲ್ಪ ಸಮಯ ಮಾತ್ರ, ಸ್ವಲ್ಪ ಒಂದು 8 ತಿಂಗಳು, ಒಂದ್ 13 ತಿಂಗಳು ಸಮಸ್ಯೆಗಳಿರಬಹುದು. ಅದಾದ್ಮೇಲೆ ನಿಮ್ಮದೇ ಆದ ರೀತಿಲಿ ನೀವು ಅವ್ರನ್ನ ವೇಕಪ್ ಮಾಡ್ತೀರಾ, ಅವರು ಕೂಡ ನಿಮ್ಮನ್ನ ವೇಕಪ್ ಮಾಡುವಂತ ಸಾಧ್ಯತೆ ಇದೆ. ಅದೆಲ್ಲ ಆದ್ಮೇಲೆ ಇಬ್ರು ಚೆನ್ನಾಗ್ ಆಗ್ತೀರಾ ಅನ್ನುವಂಥದ್ದು ಇದೆ. ಇದೊಂದು ಸೋಲ್ಮೇಟ್ ಜರ್ನಿ ಇರೋದ್ರಿಂದ ಸೋಲ್ಮೇಟ್ ಆಗುವಂಥದ್ದು, ಟ್ವಿನ್ ಫ್ಲೇಮ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ನಂಗೆ ಎಲ್ಲೋ ಒಂದ್ ಕಡೆ ಫಸ್ಟ್ ಒನ್ ಮತ್ತೆ ಸೆಕೆಂಡ್ ಒನ್ ಪಾರ್ಟ್ನರ್ಸಿಗೆನೆ ಆಯ್ಕೆ ಮಾಡಿದೀರಾ ಅಂತ ಅನ್ನಿಸ್ತಾ ಇದೆ. ಸೊ ಅದರಲ್ಲಿ ಮೂನ್ ಬಂದಿತ್ತು, ಇಲ್ಲಿ ಸನ್ ಬಂದಿದೆ. ಸೊ ಹಾಗಾಗಿ ಸನ್ ಮೂನ್ ಎನರ್ಜಿ ಇರೋದ್ರಿಂದ ಸಾಕಷ್ಟು ಪಾಸಿಟಿವ್ ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಇದೆ. ಬಟ್ ಇಬ್ರು ರಿಲೇಶನ್ಶಿಪ್ ಅಲ್ಲಿ ಹಾನೆಸ್ಟಿನ ಹುಡುಕಿದ್ರೆ ಸ್ವಲ್ಪ ಕಡಿಮೆ ಸಿಗ್ಬಹುದೇನೋ. ಸೊ ರಿಲೇಶನ್ಶಿಪ್ ಅಲ್ಲಿ ಹಾನೆಸ್ಟಿ ಹುಡ್ಕಕ್ಕೆ ಹೋಗ್ಬೇಡಿ. ಹಾನೆಸ್ಟ್ ಆಗಿ ಇರ್ತಾರ ಅಂದ್ರೆ ಸ್ವಲ್ಪ ಡೌಟ್ಫುಲ್ ಆಗಿ ಇದೆ. ಬಟ್ ಖಂಡಿತವಾಗ್ಲೂ ಡೆಸ್ಟೈನ್ಡ್ ಇರೋದ್ರಿಂದ ಇದು ಹಾಗೆ ಆಗತ್ತೆ. ಎಲ್ಲವನ್ನೂ ಬಿಟ್ಟು ಮುಂದುವರಿಬೇಕು ಅಂತ ಅವ್ರು ಡಿಸೈಡ್ ಮಾಡಿರೋದ್ರಿಂದ, ನೀವು ಡಿಸೈಡ್ ಮಾಡಿರೋದ್ರಿಂದ, ಯಾರಾದ್ರೂ ಬರ್ಲಿ ಪರವಾಗಿಲ್ಲ, ನನ್ನ ಲೈಫಿಗೆ ಮ್ಯಾರೇಜ್ ಆದ್ರೆ ಸಾಕು ಅಂತ ಅನ್ಕೊಂಡಿರ್ತೀರ. ಅಂತ ಸಮಯದಲ್ಲಿ ಅವರು ಹಾಗೆ ಯೋಚನೆ ಮಾಡಿರ್ತಾರೆ. ಹಾಗಾಗಿ ಯಾರೋ ಒಬ್ಬರನ್ನ ಭಗವಂತ ನಿಮ್ಗೆ ಅಂತ ಸೃಷ್ಟಿ ಮಾಡಿರೋರಲ್ಲಿ ಕೊಟ್ಟಿರ್ತಾನೆ. ನಮ್ಗೆ ಅಂತ ಎಷ್ಟೊಂದ್ ಜನ ಸೃಷ್ಟಿ ಮಾಡಿರ್ತಾನೆ, ಅದ್ರಲ್ಲಿ ಒಬ್ಬರನ್ನ ನಮ್ಗೆ ಕೊಡ್ತಾನೆ. ಅದು ಯಾವ ಏಜ್ ಅಲ್ಲಿ ನಾವು ಆಗ್ತೀವಿ ಮ್ಯಾರೇಜ್, ಯಾವ ಒಂದು ಯೋಗದಲ್ಲಿ ಮ್ಯಾರೇಜ್ ಆಗ್ತೀವಿ, ಅದ್ರ ಮೇಲೆ ಡಿಪೆಂಡ್ ಖಂಡಿತವಾಗ್ಲೂ ಆಗಿರುತ್ತೆ. ಸೊ ನಾವು ಕಾಯ್ತಾ ಕೂರ್ತೀವಿ ಅಂದ್ರೆ ಬೇರೆಯವರು ಕಾಯ್ತಾ ಕೂರೋದಿಲ್ಲ. ಸೊ ಅವ್ರವ್ರಿಗೆ ಅವ್ರವ್ರ ಸಮಯಕ್ಕೆ ಮ್ಯಾರೇಜ್ ಆಗೋಗಿರುತ್ತೆ. ಸೊ ಹಾಗಾಗಿ ನಿಮ್ಗೆ ಅಂತ ಸೃಷ್ಟಿ ಮಾಡಿರೋ ಅಂತ ಬಹಳಷ್ಟು ಆಪ್ಷನ್ಸ್ ಅಲ್ಲಿ ಸೊ ನಿಮ್ಗೆ ಯಾವ್ದು ಬೇಕೋ ಅದು ಅನ್ನುವಂಥ ರೀತಿಲಿ ಭಗವಂತ. ಈಗ ನಿಮ್ಮ ಏಜ್ ಏನಿದೆ, ನಿಮ್ಮ ಸಮಯ ಯಾವ್ದು ನಡೀತಾ ಇದೆ, ಆ ಬೇಸ್ ಮೇಲೆ ನಿಮ್ಗೆ ಆ ಒಂದು ಲಿಸ್ಟ್ ಅಲ್ಲಿ ಯಾವ್ದಿದೆ ಆ ಥರದ್ರಲ್ಲಿ ಭಗವಂತ ನಿಮ್ಗೆ ಇರೋದ್ರಲ್ಲಿ ದಿ ಬೆಸ್ಟ್ ಕೊಡುವಂತ ಸಾಧ್ಯತೆ ಇದೆ. ಒಂದು ಅವೇಕನಿಂಗ್ ಮೂಮೆಂಟ್ ಅಂತೂ ಇದೆ ಇಲ್ಲಿ. ಸೊ ಎಲ್ಲಾನು ಬಿಟ್ಬಿಟ್ಟು ಮುಂದುವರಿಯುವಂತ ಸಾಧ್ಯತೆ ಇದೆ. ಸೊ ಇಲ್ಲಿ ಕೆಲವರು ಮ್ಯಾರೇಜ್ ಆದ್ಮೇಲೆ ಡಿವೋರ್ಸ್ ಅಥವಾ ಕಟ್ ಆಫ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಮತ್ತೆ ಸಿಂಗಲ್ ಆಗೇನೆ ಮುಂದುವರಿಯುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಸದ್ಯಕ್ಕೆ ಇಲ್ಲಿ ವೇಟ್ ಅಂತ ಇದೆ. ಸೊ ಏನೋ ಒಂದು ಅರ್ಜೆಂಟ್ ಮಾಡ್ಕೊಳ್ಬೇಡಿ ನಿಮ್ಮಿಬ್ಬರ ಸಂಬಂಧಕ್ಕೆ, ಅಥವಾ ನಿಮ್ಮಿಬ್ಬರನ್ನ ದೂರ ಮಾಡ್ಕೊಳ್ಳೋದಕ್ಕಾಗ್ಲಿ, ಅಥವಾ ಮದ್ವೆ ಆದ್ಮೇಲೆ ಇವ್ರು ಬೇಡ, ಇವ್ರ ಜೊತೆ ನಂಗೆ ಇರಕ್ ಆಗೋದೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಯೋಚನೆ ಮಾಡಿ ಏನು ದೂರ ದೂರ ಆಗುವಂತ ಪ್ರಯತ್ನನ ಪಡ್ಬೇಡಿ. ಒಂದ್ ಸ್ವಲ್ಪ ವೇಟ್ ಮಾಡಿ ಅನ್ನುವಂಥದ್ದು ಇದೆ. ಜಸ್ಟ್ ಪ್ಯಾಷನ್ ಇದೆ, ಪ್ಯಾಷನ್ ಅಷ್ಟೇ. ಸೊ ಒಂದ್ ರೀತಿ ಆ ಕಾಮದ ಪ್ರವೃತ್ತಿ ಅಂತ ಹೇಳ್ಬಹುದು ಇಬ್ರಿಗೂನು. ಸೊ ಒಂದ್ ರೀತಿ ಅದೆಲ್ಲ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಅದು ಸರಿ ಹೋಗುತ್ತೆ ಇಬ್ರಿಗೂನು. ಒಂದ್ ರೀತಿ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬಂದು ಇಬ್ರು ಚೆನ್ನಾಗಿ ಮುಂದುವರಿತೀರಾ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಹೃದಯಕ್ಕೆ ಅವರ ಪ್ರೀತಿನ, ಅಥವಾ ಅವರ ಹೃದಯಕ್ಕೆ ನಿಮ್ಮ ಪ್ರೀತಿಯ ಪರಿಚಯ ಮಾಡಿಕೊಟ್ರೆ ಒಂದ್ ಒಳ್ಳೆ ರೀತಿಯಲ್ಲಿ ಬದಲಾವಣೆ ಅಂತೂ ಖಂಡಿತವಾಗ್ಲೂ ಸರಿ ಹೋಗುತ್ತೆ. ಒಂದ್ ಒಳ್ಳೆ ಟೈಮ್ ಅಲ್ಲಿ ನಿಮ್ಮಿಬ್ಬರ ರಿಲೇಶನ್ಶಿಪ್ ಹೀಲ್ ಆಗತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ ಸಾಕಷ್ಟು ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಇದೆ. ನಿಮಗ್ ಬೇಕಾದಾಗ ನೀವು ದೈವದ ಒಂದಷ್ಟು ಮೆಸೇಜಸ್ನ ಅಥವಾ ದೇವಸ್ಥಾನಕ್ಕೆ ಒಂದಷ್ಟು ಪ್ರಾರ್ಥನೆ ಮಾಡಿದ್ರೆ, ಅಥವಾ ದೈವದ ಒಂದಷ್ಟು ಸಲಹೆನ ತಗೊಂಡ್ರೆ ನಿಮ್ಗೆ ಸರಿ ಹೋಗಬಹುದು ಅನ್ನುವಂಥದ್ದು ಇದೆ. ಸೊ ವಿತಿನ್ 15 days ನೋಡಿ ಅದೇ ಬಂದಿದೆ ಇಲ್ಲಿ. ಸೊ 2/11/2029 ಈ ತಿಂಗಳು ಅಥವಾ ನೆಕ್ಸ್ಟ್ ತಿಂಗಳು ಅಥವಾ ತಾಯಿ ಸ್ಥಾನದಲ್ಲಿರೋರ ಸಹಾಯ ಸಿಕ್ಕಿದಾಗ ನಿಮ್ಗೆ ಈ ಪರ್ಸನ್ ಭೇಟಿ ಆಗ್ಬಹುದು, ಅಥವಾ ಅಂಥದ್ದು ಏನೋ ಸಿಚುವೇಶನ್ ನಿಮ್ಗೆ ಬರುವಂತ ಸಾಧ್ಯತೆ ಇದೆ. ಸೊ ಇನ್ ನೆಕ್ಸ್ಟ್ ಜೂನ್ ಅಷ್ಟರಲ್ಲಿ ಆಗಬಹುದು, ಅಥವಾ ಜೂನ್ ಒಳಗೆ ಆಗುವಂತ ಸಾಧ್ಯತೆ ಇದೆ. ಸೊ ಆದಷ್ಟು ಬೇಗ ಆಗತ್ತೆ ಅನ್ನುವಂಥದ್ದು ಇಲ್ಲಿ ತೋರಿಸ್ತಾ ಇದೆ.
ಸೊ ಐ ಹೋಪ್ ನಿಮಗೆ ಇದು ಯೂಸ್ಫುಲ್ ಆಯಿತು ಅಂತ ಅನ್ನಿಸುತ್ತೆ ನನಗೆ. ಬಟ್ ಡಿಸಪಾಯಿಂಟ್ ಮಾಡ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ ಅಂತ ಅನ್ಕೊಳ್ತೀನಿ. ಎಲ್ಲದಕ್ಕೂ ರೆಮಿಡೀಸ್ ಇರುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಇಬ್ರು ನಿಮ್ದೇ ಝೋನ್ ಬೇರೆ ಇರುತ್ತೆ, ಅವ್ರದೇ ಝೋನ್ ಬೇರೆ ಇರುತ್ತೆ. ನೀವಿಬ್ರು ಒಂದಾದಾಗ ಸ್ವಲ್ಪ ಏರುಪೇರು ಜಾಸ್ತಿ ಆಗ್ಬಿಡುತ್ತೆ. ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಇಬ್ರಿಗೂನು. ಅದೊಂದ್ ಸ್ವಲ್ಪ ಸಮಯ ಕೊಟ್ಟು ತಾಳ್ಮೆಯಿಂದ ಇದ್ರೆ ಖಂಡಿತವಾಗ್ಲೂ ಒಂದ್ ಒಳ್ಳೆ ಝೋನಿಗೆ ನೀವು ಬರ್ತೀರಾ. ಇಬ್ರು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ತೀರಾ ಅನ್ನುವಂಥದ್ದು ಇದೆ. ಈವನ್ ನಿಮ್ಮಿಬ್ರದ್ದು ಬೇರೆ ಬೇರೆ ಅಭಿರುಚಿಗಳು ಇದ್ರೂ ಕೂಡ, ಬೇರೆ ಬೇರೆ ರೀತಿಲೇ ನಿಮ್ಮ ಲೈಫ್ ಸ್ಟೈಲ್ ಇದ್ರೂ ಕೂಡ, ಸ್ಟಿಲ್ ನೀವು ಒಬ್ರ ಬಗ್ಗೆ ಒಬ್ರಿಗೆ ಪ್ರೀತಿ ಗೌರವಗಳು ಬೆಳೆದಿ ಇಬ್ರು ಚೆನ್ನಾಗಿ ಇರ್ತೀರಾ ಅನ್ನುವಂಥದ್ದು ಇದೆ. ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಮೇಜರ್ ಬದಲಾವಣೆನ, ಒಂದು ವಾಸ್ತವದ ಸತ್ಯನ ನಿಮ್ ಮುಂದೆ ಇಟ್ರೆ, ಅಟ್ ದಿ ಸೇಮ್ ಟೈಮ್ ನೀವು ಅದೇ ಮಾಡ್ತೀರಾ. ಆ ವ್ಯಕ್ತಿ ಜೀವನದಲ್ಲಿ ಮೇಜರ್ ಬದಲಾವಣೆನ ತಗೊಂಬಂದು ಆ ವ್ಯಕ್ತಿಗೆ ವಾಸ್ತವದ ರೀತಿನ ನೀವು ಕೂಡ ತೋರಿಸ್ತೀರಾ. ಸೊ ಇಲ್ಲಿ ಈಕ್ವಲ್ ಆಗಿ ಯೂನಿವರ್ಸ್ ಸೇಮ್ ಜಾಬ್ ಇಬ್ರಿಗೂ ಕೊಟ್ಟಿದೆ. ಬಟ್ ಸಾಕಷ್ಟು ಇನ್ಫಾರ್ಮೇಶನ್ ನಲ್ಲಿ ಇದೆ, ಸಾಕಷ್ಟು ಮೆಸೇಜ್ ಅಲ್ಲೂ ಕೂಡ ಇದೆ. ಸೊ ಕೆಲವರಿಗೆ ಮಾತ್ರ ನೀವು ಮದ್ವೆ ಆದ್ಮೇಲೆ ಒಂದಷ್ಟು ಅಹಿತಕರ ಘಟನೆಗಳು ನಡಿಬಹುದು. ಬಟ್ ಅದನ್ನ ಬಿಟ್ಟು ಕೂಡ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ 1, 5, 4, 3, 8, 12 ನಂಬರ್ ಇಂಪಾರ್ಟೆಂಟ್ ಇರಬಹುದು. ಅಗೇನ್ ಸನ್ ಬಂದಿರೋದ್ರಿಂದ ಸೊ ಸನ್ ಎನರ್ಜಿ ತುಂಬಾನೇ ಸ್ಟ್ರಾಂಗ್ ಇದೆ. ಸೋಲ್ ಪರ್ಪಸ್ ಅಲ್ಲೇ ನೀವು ಈ ಒಂದು ಪಾರ್ಟ್ನರ್ ನಿಮ್ ಜೀವನಕ್ಕೆ ಬರುವಂತದ್ದು. ಸೊ ಎಸ್, ಮೀನರಾಶಿ, ಕುಂಭರಾಶಿ, ಮತ್ತೆ ಧನಸ್ಸು ರಾಶಿ, ಕರ್ಕಟಕ ರಾಶಿ, ತುಲಾ ರಾಶಿ, ವೃಶ್ಚಿಕ ಮತ್ತೆ ಮಕರ ರಾಶಿ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಎಕ್ಸ್ ಎಕ್ಸ್ ಬಿ ನಿಮ್ ಬಾಯ್ ಫ್ರೆಂಡೇ ನಿಮ್ಗೆ ಬೆಂಗಳೂರಿಂದ ಆಫ್ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಎಲ್ಲೋ ಪರಿಚಯ ಆಗ್ತಾರೆ ಅನ್ನುವಂಥದ್ದು ಇದೆ. ಸ್ವಲ್ಪ ಹುಷಾರಾಗಿರಿ, ಏನೋ ಆಕ್ಸಿಡೆಂಟ್ ಆಗುತ್ತೆ ಬೆಂಗಳೂರಿಂದ ಹೊರಡ್ಬೇಕಾದ್ರೆ ಅನ್ನುವಂಥದ್ದು ಕೂಡ ಇದೆ. ಸೊ DG BG ಹಾಸ್ಪಿಟ್ಲು ಸಮಥಿಂಗ್ ಎಲ್ಲೋ ಭೇಟಿ ಆಗಬಹುದು ಅವ್ರನ್ನ. ನಿಮ್ಮ ಯೋಯೋ ಫ್ರೆಂಡ್ ಕೂಡ ಆಗಿರ್ಬೋದು ಅವರು. ತಿರುಪತಿ, ತಮಿಳ್ನಾಡು, ವಂಡರ್ಫುಲ್ ವುಮೆನ್ ಅಂತ ಕೇಳಿಸ್ತಾ ಇದೆ. ತುಂಬಾ ಹಾಟ್ ಆಗಿ ಇರ್ತಾರೆ ನಿಮ್ ಪರ್ಸನ್. ಸೊ KR ಕಿರಣ್ ರಾಜ್ ಅವರ ಮದ್ವೆ ಆಗತ್ತೆ ಕನ್ನಡತಿ ಜೊತೆ. ಸೊ ನೈಲ್ಯಾಂಡ್, ನೆದರ್ಲ್ಯಾಂಡ್. CID ತನಿಖೆಗೆ ಒಳಪಡ್ತಾರೆ ಅನ್ನುವಂಥದ್ದು ಇದೆ ಯಾರೋ ಇಲ್ಲಿ. ವಂಡರ್ಫುಲ್ ಪರ್ಸನ್ ಇರಬಹುದು. ಪುಟ್ಪರ್ತಿಗೆ ಯಾರೋ ಹೊರಟಾಗ ಸಮಸ್ಯೆ ಆಗತ್ತೆ. ಜಿಮ್ ಅಂತ ಕೇಳಿಸ್ತಾ ಇದೆ. ಯೂಟ್ಯೂಬರ್ ಕೂಡ ಆಗಿರಬಹುದು. DG BG KD ಎಲ್ಲೋ ಫೇವ್ರೆಟ್ ಕಲರ್ ಅಂತ ಇರ್ಬೋದು. ಯಾರಿಗೋ ಇಲ್ಲಿ ಬೇರೆ ಬೇರೆ ಇನ್ಫಾರ್ಮೇಶನ್ ಅಂತ ಇದೆ. ಏನೋ ಡೆಕ್ ಅಂತ ಕೂಡ ಕೇಳಿಸ್ತಾ ಇದೆ. ಸಮಥಿಂಗ್ ಏನೋ ಡೆಲ್ ಕಂಪ್ನಿಲಿ ಕೆಲಸ ಮಾಡೋರು ಇರ್ಬೋದು. ನೆವರ್ ಲೈ ಅಂತ ಕೂಡ ಇದೆ. ಫ್ಲಾಪ್ ಶೋ ಏನೋ ಕೇಳಿಸ್ತದೆ. ಸೊ YGOJTP
WXKRNNLEDGBHOFY ಲೆಟರ್ಸ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ಹಾಲಿಡೇಗೆ ಎಲ್ಲೋ ಫೇರಿ ಲ್ಯಾಂಡ್ಗೆ ಹೋಗ್ತೀರಾ ಅನ್ನುವಂಥದ್ದು ಇದೆ. ಸೊ ಯಾರೋ ಎಸ್ ಅಂತ ಹೇಳ್ಬಹುದು ನೀವು ಕೇಳಿದಾಗ. ಸುಳ್ಳು ಹೇಳ್ಬೇಡಿ ಅಂತ ಹೇಳಿದ್ರೆ ಎಸ್ ಅಂತ ಹೇಳ್ತಾರೆ. JGGJ ಅಂತ ಇದೆ. ತೈವಾನ್ ಅಂತ ಕೂಡ ಕೇಳಿಸ್ತಾ ಇದೆ. ತೈವಾನ್. ಸಮಥಿಂಗ್ ಏನೋ ಗೌಡ ಅಂತ ಕೇಳಿಸ್ತಾ ಇದೆ. ಗೌಡ್ಗೆರೆ ಕೂಡ ಕೇಳಿಸ್ತಾ ಇದೆ. ಸಮಥಿಂಗ್ ಏನೋ KED ಲೆಟರ್ ಇಂಪಾರ್ಟೆಂಟ್ ಅನ್ಸುತ್ತೆ. ಮೇ ಬಿ ಅವರು KEBಲೂ ಕೂಡ ಕೆಲಸ ಮಾಡಬಹುದು. ಒಂದು ಅವೇಕನಿಂಗ್ ಸ್ಟೇಜಿಗೆ ನಿಮ್ಮ ಅವ್ರದ್ದು ಲೈಫ್ ಹೋಗುತ್ತೆ. NN ಲೆಟರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಮೇ ಬಿ ಅವರು ಸ್ವಲ್ಪ ಡಾರ್ಕಿಶ್ ಕಲರ್ ಇರಬಹುದು, ಬ್ಲೂಯಿಶ್ ಅಲ್ಲಿ ಇರಬಹುದು. ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಸೊ ನಮ್ ಪರ್ಸನ್ ಇದ್ರಲ್ಲಿ ಯಾವ ತರ ಡ್ರೆಸ್ ಹಾಕೊಂಡಿರ್ತಾರೆ ಅಂತ ಹೇಳಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಆಗ್ಲೇ ಹೇಳದ್ನಲ್ಲ, ಅವರು ಸೈಕಿಕ್ ಅಲ್ಲಿ ಇರ್ತಾರೆ ಮತ್ತು ಮೆಜಿಷಿಯನ್ ಎನರ್ಜಿಲಿ ಇರ್ತಾರೆ. ಅಂದ್ರೆ ಅವರು ವಿಚಿತ್ರವಾಗಿ ಇರ್ತಾರೆ. ಅವರು ನಾರ್ಮಲ್ ಡ್ರೆಸ್ಸಿಂಗ್ ಸೆನ್ಸ್ ಅಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ತುಂಬಾ ವಿಚಿತ್ರವಾದಂತ ಸೆನ್ಸ್ ಅಲ್ಲಿ ಅವರು ಇರ್ತಾರೆ, ಡ್ರೆಸ್ಸಿಂಗ್ ಸೆನ್ಸ್ ಅಲ್ಲಿ. ಇಲ್ಲ ತುಂಬಾ ಏಜ್ ಆಗಿದ್ರೆ ಚೈಲ್ಡಿಶ್ ತರ ಡ್ರೆಸ್ ಮಾಡ್ಕೊಂಡಿರ್ತಾರೆ, ಅಥವಾ ತುಂಬಾ ಚೈಲ್ಡ್ ಆಗಿದ್ರೆ ಮೆಚೂರ್ ಪರ್ಸನ್ ತರ ಡ್ರೆಸ್ ಮಾಡ್ಕೊಂಡಿರ್ತಾರೆ. ಯಾವಾಗ್ಲೂ ಶಾರ್ಟ್ಸ್ ಹಾಕೊಳ್ಳೋದು, ಓಪನ್ ಹೇರ್ ಬಿಟ್ಕೊಳ್ಳೋದು, ಸಾಕಷ್ಟು ಅವರಿಗೆ ಇಂಥದ್ದೇ ಪರ್ಟಿಕ್ಯುಲರ್ ಅಂತ ಇರೋದಿಲ್ಲ. ಅವ್ರು ಯಾವಾಗ ಹೇಗೆ ಅವ್ರ ಮೂಡ್ ಇರುತ್ತೋ ಹಾಗ ಅವರು ರೆಡಿ ಆಗ್ತಾರೆ ಅನ್ನುವಂಥದ್ದು. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕು, ಶೇರು, ಸಬ್ಸ್ಕ್ರೈಬು. ಇಷ್ಟ ಇದ್ರೆ ಮಾಡಿ, ಇಲ್ಲಾಂದ್ರೆ ಬಿಟ್ಟು ಹಾಕಿ. ತಲೆಗೆಡ್ಸ್ಕೊಳ್ಬೇಡಿ. ಖುಷಿಯಾಗಿರಿ, ಜಾಲಿಯಾಗಿರಿ, ನೆಮ್ಮದಿಯಾಗಿ ಇರಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಸುಭಿಕ್ಷವಾಗಿ ಕ್ಷೇಮವಾಗಿ ಇರ್ಲಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸೊ ಇವತ್ತು ಅಯೋಧ್ಯಾಧಿಪತಿಯ ಧ್ವಜಾರೋಹಣ ಆಗಿದೆ. ಸೊ ಪ್ರಪಂಚದಲ್ಲಿ, ಇಡೀ ವಿಶ್ವದಲ್ಲೇ ಮತ್ತೊಮ್ಮೆ ಗರುಡ ದೇವರ ಆಶೀರ್ವಾದ ಎಲ್ರಿಗೂ ಸಿಗೋ ಹಾಗೆ ಆಗಿದೆ. ಧ್ವಜ ದೇವರ ಆಶೀರ್ವಾದ ಸಿಗೋ ಹಾಗಿದೆ. ಒಂದು ಧ್ವಜಾರೋಹಣ ನಡೀತು ಅಂದ್ರೆ ಇಡೀ ದೇವಲೋಕಕ್ಕೆಲ್ಲ ಸಂದೇಶ ಕೊಡೋದಂತೆ, ಆಹ್ವಾನ ಕೊಟ್ಟಂಗಂತೆ. ಸೊ ಇದ್ರ ಮುಖಾಂತರ ಸಾಕಷ್ಟು ದೇವತೆಗಳೆಲ್ಲರೂ ಕೂಡ ಭೂಮಿ ಮೇಲೆ ಬಂದು ಹೋಗ್ಲಿ. ಬಂದು ಹೋದಂತ ದೇವತೆಗಳಿಂದ ಭೂಮಿ ಸುಭಿಕ್ಷವಾಗಿ ಇರ್ಲಿ, ಎಲ್ಲರ ಆಶೀರ್ವಾದ ಸಿಗೋ ಹಾಗಾಗ್ಲಿ ನಮ್ಗೆ ಅಂತ ಆಶಿಸ್ತಾ, ಸೊ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಎಸ್ ರೈಟ್ ಅಂತ ಕೂಡ ಕೇಳಿಸ್ತಾ ಇದೆ. ಟೇಕ್ ಕೇರ್.